ಹೆಲೋ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ. ಸೊ ವೆಲ್ಕಮ್ ಟು ದ ಕ್ಲಾಸ್ ನಂಬರ್ 3. ಕಳೆದ ವಿಡಿಯೋದಲ್ಲಿ ಅಂದರೆ 2 ವಿಡಿಯೋದಲ್ಲಿ ನಾವು ಒಂದು ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ ಮತ್ತು ಈ ವಿಡಿಯೋದಲ್ಲಿ ನಾವು ಹೊಸ ಚಾಪ್ಟರ್ನ ಶುರು ಮಾಡ್ತಿದ್ದೀವಿ. ಓಕೆನಾ? ಸೊ ನಿಮಗೆ ವಿಡಿಯೋದಲ್ಲಿ ಏನಾದರೂ ಚೇಂಜಸ್ ಬೇಕಾಗಿದೆ ಅಥವಾ ಟೀಚಿಂಗಲ್ಲಿ ಹಿಂಗೆ ಏನಾದ್ರು ಚೇಂಜಸ್ ಅಂತ ಬೇಕಾಗಿದ್ದರೆ ನಮಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಮತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ಹಾರ್ಟ್ನ ಟೈಪ್ ಮಾಡಿ. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ದ ಸೆಷನ್. ಈ ಒಂದು ವಿಡಿಯೋದಲ್ಲಿ ನಾವು ಬೇರೆ ಒಂದು ಚಾಪ್ಟರ್ಗೆ ಹೋಗೋಣ. ಓಕೆನಾ? ಅದು ಫುಲ್ಲು ಬೇಸಿಕ್ಕು ಮತ್ತು ನಮಗೆ ಆ ಒಂದು ಚಾಪ್ಟರ್ ಬೇಸಿಕ್ಸಿಂದ ಪಕ್ಕ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಸರಿನಾ? ಈ ಚಾಪ್ಟರ್ ನಾವು ಮೇಜರ್ಲಿ ಏನರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದರೆ ಅಣುಗಳು ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅಣುಗಳು ಅಂತಂದ್ರೇನು? ಆಟಮ್ಸ್ ಅಂತ ಕರಿತೀವಿ. ಈ ಆಟಮ್ ನಾನು ಮ್ಯಾಟರ್ ಓದ್ಬೇಕಾದ್ರೆ ಹೇಳಿದೆ. ಮ್ಯಾಟರಲ್ಲಿ ನಾವು ಈಗ ಒಂದು ಬಾಲ್ ಅಂತ ತಗೊಳ್ಳಿ. ಓಕೆನಾ? ಅಥವಾ ಐರನ್ ಬಾಲ್ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು. ಈ ಯಾವ್ದಾದ್ರು ಬಾಲ್ ಒಳಗಡೆನು ಒಂದು ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಇರುತ್ತೆ. ಅದನ್ನು ನಾನು ಏನಂತ ಕರಿತೀವಿ? ಅದನ್ನು ಆಟಮ್ಸ್ ಅಂತ ಕರಿತೀವಿ, ಅಣುಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನು ಲಾಸ್ಟ್ ಟೈಮ್ ನಿಮಗೆ ಚಾಪಿಸ್ದು ಎಕ್ಸಾಂಪಲ್ ಕೊಟ್ಟಿದ್ದೆ. ಆ ಚಾಪಿಸ್ನ ನಾವು ಎಷ್ಟೇ ಪುಡಿ ಮಾಡ್ತಾ ಇದ್ರು ಒಂದು ಸ್ಮಾಲ್ ಪಾರ್ಟಿಕಲ್ ಆಗಿ ಅದು ಪುಡಿ ಆಗ್ತಾನೆ ಇರುತ್ತೆ. ಅಂದರೆ ಅದೆಲ್ಲ ಏನಂತೀವಿ ನಾವು? ಅದನ್ನು ಆಟಮ್ ಅಂತ ನಾವು ಕರಿತೀವಿ. ಓಕೆನಾ? ಅಣುಗಳು ಅಂತ ಕರಿತೀವಿ. ಉದಾಹರಣೆಗೆ, ಹೇಗೆ ಮನೆ ಇಟ್ಟಿಗೆಗಳಿಂದ ನಿರ್ಮಾಣವಾಗಿದೆಯೋ ಹಾಗೆ ಎಲ್ಲ ದ್ರವ್ಯವು ಅಣುಗಳಿಂದ ನಿರ್ಮಾಣವಾಗಿದೆ. ನಾವು ಮನೆ ಕಟ್ಬೇಕಾದ್ರೆ ಕಟ್ಟಿರೋ ಮನೆನ ನೋಡಿರ್ಬೋದು. ಚಿಕ್ಕ ಬ್ರಿಕ್ಸ್ನ ಅಂದರೆ ಇಟ್ಕೆಗಳ್ನ ಇಟ್ಬಿಟ್ಟು ಮನೆ ಕಟ್ತೀವಿ. ಹಾಗೆ ಎಷ್ಟು ದೊಡ್ಡ ಮನೆಗೆ ಎಷ್ಟೊಂದು ಇಟ್ಕೆ ಬೇಕಾಗುತ್ತೆ. ಅದೇ ಥರನೇ ಒಂದು ಮ್ಯಾಟರ್ ಅಥವಾ ಯಾವುದಾದ್ರೂ ವಸ್ತು ಒಂದು ಇರುತ್ತೆ ಅಂತಂದರೆ ಅದ್ರ ಒಳಗಡೆ ಚಿಕ್ಕ ಕಣಗಳು ಇರುತ್ತೆ. ಅದನ್ನು ಏನಂತೀವಿ ಅಂದರೆ ನಾವು ಆಟಮ್ ಅಂತ ಕರಿತೀವಿ. ಓಕೆನಾ? ಇದು ಎಷ್ಟು ಸಣ್ಣ ಉದಾಹರಣೆ. ಮತ್ತು ನಾವೀಗ ಆಟಮ್ ನೋಡೋದಾದರೆ ನಮಗೆ ಎಲ್ಲ ಮ್ಯಾಟರಲ್ಲೂ ಏನಿರುತ್ತೆ? ಆಟಮ್ಸ್ಗಳು ಪ್ರೆಸೆಂಟ್ ಆಗಿರುತ್ತೆ. ಓಕೆನಾ? ಇಟ್ ಮೇ ಬಿ ಏನಾದ್ರು ಒಂದು ಪೆನ್ಸಿಲ್ ಆಗಿರ್ಬೋದು, ಒಂದು ಪೆನ್ ಆಗಿರ್ಬೋದು, ಅದರೊಳಗೆ ಏನಿರುತ್ತೆ? ಚಿಕ್ಕ ಆಟಮ್ಸ್ ಇದ್ದೇ ಇರುತ್ತೆ. ಸರಿನಾ? ಒಂದು ಅಣು ಎಂದರೆ ಮೂಲ ಧಾತುವಿನ ಅತ್ಯಂತ ಸಣ್ಣ ಕಣ ಅಂತ ಕರಿತೀವಿ. ಇಟ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್. ಈಗ ಒಂದು ಎಲಿಮೆಂಟ್ ಒಳಗಡೆ ನಾನು ಏನು ಹೇಳಿದೆ? ಯಾವ್ದಾದ್ರು ಒಂದು ಎಲಿಮೆಂಟ್ ಆಗಿರ್ಬೋದು. ಆ ಎಲಿಮೆಂಟ್ ಒಳಗಡೆ ಸಣ್ಣ ಪಾರ್ಟಿಕಲ್ಸ್ ಏನಂತ ಕರಿತೀವಿ? ಆಟಮ್ಸ್ ಅಂತ ಕರಿತೀವಿ. ಓಕೆನಾ? ಎವ್ರಿಥಿಂಗ್ ಅರೌಂಡ್ ಅಸ್ ಇಸ್ ಮೇಡ್ ಅಪ್ ಆಫ್ ಆಟಮ್ಸ್. ನಾನು ಹೇಳಿದೆ ನಮ್ಮ ಸುತ್ತಮುತ್ತ ಏನೈತೆ ಅದು ಮ್ಯಾಟರ್ ಅಂತ ಹೇಳಿದೆ ಓದ್ಸಲಿ. ದ್ರವ್ಯಗಳು ಅಂತ ಕರಿತೀವಿ. ನಮ್ಮ ಸುತ್ತಮುತ್ತಲು ಇರೋದೆಲ್ಲ ದ್ರವ್ಯಗಳು. ಆ ದ್ರವ್ಯಗಳು ಒಳಗಡೆ ಏನಿರುತ್ತಲ್ಲ ಅದೇ ಆಟಮ್ಸ್. ಓಕೆನಾ? ಇದಿಷ್ಟು ಬೇಸಿಕ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆಟಮ್ಸು ಮ್ಯಾಟರ್ ಒಳಗಡೆ ಇರುತ್ತೆ. ಸರಿನಾ? ಈಗ ಡೆಫಿನೇಷನ್ ಅಲ್ಲಿ ಅಣು ಎಂದರೆ ಏನು ಅಂತ ಹೇಳೋದಾದ್ರೆ, ಅಣು ಎಂದರೆ ಒಂದು ಮೂಲ ಧಾತುವಿನ ಎಲ್ಲ ಗುಣಗಳ ಹೊಂದಿರುವ ಅತ್ಯಂತ ಸಣ್ಣ ಕಣ ಅಂತ ನಾವು ಹೇಳ್ತೀವಿ. ಓಕೆನಾ? ಇಟ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್. ಯಾವುದೇ ಎಲಿಮೆಂಟ್ ಆಗಿದ್ರು ಅದ್ರೊಳಗಿರೋಂಥ ಒಂದು ಸಣ್ಣ ಕಣನ ನಾವು ಆಟಮ್ ಅಂತ ಕರಿತೀವಿ. ಮತ್ತೆ ಈ ಎಲ್ಲ ದ್ರವ್ಯಗಳು ಅಣುಗಳಿಂದ ನಿರ್ಮಿತವಾಗಿರುತ್ತದೆ. ಈ ಮ್ಯಾಟರ್ ಹೇಗೆ ಆಗಿರುತ್ತೆ ಅಂತಂದ್ರೆ ಬಿಕಾಸ್ ಆಫ್ ಆಟಮ್ ಕೂಡಿದ್ರೇನೆ ಒಂದು ಮ್ಯಾಟರ್ ಆಗೋದು. ಓಕೆನಾ? ಅದಕ್ಕೆ ನಾವು ಏನಂತ ಕರಿತೀವಿ? ಆಟಮ್ಸ್ ಆರ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಆಲ್ ಮ್ಯಾಟರ್ಸ್ ಅಂತ ಕರಿತೀವಿ. ಈಗ ನಮ್ಮ ದೇಹಕ್ಕೆ ಪ್ರೋಟೀನ್ಸ್ ಮತ್ತೆ ವಿಟಮಿನ್ಸ್ ಹೆಂಗೆ ಮುಖ್ಯನೋ ಅದೇ ಥರನೇ ಒಂದು ವಸ್ತು ಅಥವಾ ಒಂದು ಮ್ಯಾಟರ್ಗೆ ಆಟಮ್ ಅಷ್ಟೇ ಮುಖ್ಯ. ಸರಿನಾ? ಈಗ ಆಟಮ್ ಅಂದ್ರೆ ಏನು? ಮಾಲಿಕ್ಯೂಲ್ಸ್ ಅಂದ್ರೆ ಏನು? ನಾನು ಮುಂಚೆನೆ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸಣ್ಣ ಕಣಗಳನ್ನ, ಫಾರ್ ಎಕ್ಸಾಂಪಲ್ ಸಿಂಗಲ್ ಕಣಗಳನ್ನ ಅಥವಾ ಒಂದೇ ಮೂಲ ಧಾತುವಿನ ಸಣ್ಣ ಕಣ ನಾವೇನಂತ ಕರಿತೀವಿ? ಆಟಮ್ ಅಂತ ಕರಿತೀವಿ. ಓಕೆನಾ? ಅಣು ಅಂತ ಕರಿತೀವಿ. ಈಗ ಮಾಲಿಕ್ಯೂಲ್ ಅಂದ್ರೆ ಏನು? ಅಣುವಿನ ಗುಂಪು. ಓಕೆನಾ? 2 ಅಥವಾ 3 ಆಟಮ್ಗಳು ಏನಾದ್ರು ಜಾಯಿನ್ ಆದರೆ ಅದು ನಾವೇನಂತ ಕರಿತೀವಿ? ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಈ 2 ಡಿಫ್ರೆನ್ಸ್ ನೆನ್ಪಿಟ್ಕೊಳ್ಳಿ. ನಾವು ನೆಕ್ಸ್ಟ್ ಕೆಮಿಕಲ್ ರಿಯಾಕ್ಷನ್ ಆಗಿರ್ಬೋದು ಅಥವಾ ಪಿರಿಯಾಡಿಕ್ ಟೇಬಲ್ ಓದಬೇಕಾದ್ರೂ ಅಷ್ಟೇ ನಾವು ಮಾಲಿಕ್ಯೂಲ್ಸ್, ಎಲಿಮೆಂಟ್ಸ್, ಆಟಮ್ಸ್ ಅಂತ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಅಲ್ಲಿ ನಾನು ಯಾವುದೇ ಥರ ಡಿಫ್ರೆನ್ಶಿಯೇಟ್ ಆಗಲಿ ಇದನ್ನ ಹೇಳೋಕ್ಕಾಗಲ್ಲ. ಓಕೆ? ಯಾಕಂದ್ರೆ ಇದು ಬೇಸಿಕ್ ಕಾನ್ಸೆಪ್ಟು ಮತ್ತು ಬೇಸಿಕ್ ಟರ್ಮಿನಾಲಜಿ ನಮ್ಗೆಲ್ಲರಿಗೂ ನೆನಪಿರಬೇಕು. ಈಗ ಬರೀ ಒಂದು ಸಿಂಗಲ್ ಪಾರ್ಟಿಕಲ್ ಅಂತ ಸಿಂಗಲ್ ಎಲಿಮೆಂಟ್ ಆಗಿದ್ರೆ ನಾವು ಹೈಡ್ರೋಜನ್ ಅಂತ ಹೇಳ್ಬೋದು, ಆಕ್ಸಿಜನ್, ಕಾರ್ಬನ್, ಇದೆಲ್ಲೇನು ಸಿಂಗಲ್ ಎಲಿಮೆಂಟು ಮತ್ತು ಸಿಂಗಲ್ ಆಟೋಮಿಕ್ ಪಾರ್ಟಿಕಲ್ ಅಂತ ಹೇಳ್ಬೋದು. ಬಟ್ H2O ಅಂದರೆ ವಾಟರ್ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಯಾವಾಗ 2 ಅಥವಾ 3 2ಕ್ಕಿಂತ ಹೆಚ್ಚು ಆಟಮ್ಗಳು ಒಟ್ಟಿಗೆ ಸೇರಿದಾಗ ಅವಾಗ ಏನಾಗುತ್ತೆ? ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಅದನ್ನು ನಾವು ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವುದು? H2O, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಇದೆರಡು ಸೇರೋದು ಏನಾಗುತ್ತೆ? ವಾಟರ್ ಆಗುತ್ತೆ. ಅದನ್ನು ನಾವು ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಮತ್ತೆ ನಾವು ಓದಿರ್ಬೋದು ಟೆಕ್ಸ್ಟ್ ಬುಕ್ಸಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಅಂತಲೇ ಓದ್ತೀವಿ. ಸರಿನಾ? ಈಗ ಅಣುಗಳು ಅಥವಾ ಅಣುವಿನ ಒಳಗೆ ಏನಿರುತ್ತೆ ಆಟಮ್ ಒಳಗಡೆ? ಈಗ ಮ್ಯಾಟರ್ ಒಳಗಡೆ ಆಟಮ್ ಐತೆ ಅಲ್ವಾ? ದ್ರವ್ಯದ ಒಳಗಡೆ ಏನೋ ಅಣು ಇರುತ್ತೆ. ಅಣು ಒಳಗಡೆ ಏನಿರುತ್ತೆ? ಅಣು ಒಳಗಡೆ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಅಂತ ಒಂದಿರುತ್ತೆ. ಓಕೆನಾ? ಆ ನ್ಯೂಕ್ಲಿಯಸ್ ಒಳಗಡೆ ಒಂದು ಪದಾರ್ಥ ಇರುತ್ತೆ. ಒಂದು ಪ್ರೋಟಾನ್ಸ್ ಅಂತ ಕರಿತೀವಿ, ಇನ್ನೊಂದು ನ್ಯೂಟ್ರಾನ್ ಅಂತ ಕರಿತೀವಿ. ಆಮೇಲೆ ಈ ಅಣು ಸುತ್ತುತ್ತಾ ಇರುತ್ತೆ. ಅದನ್ನು ನಾವು ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ.
ಓಕೆನಾ. ಅದನ್ನು ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾನು ಅವಾಗಲೇ ಒಂದು ಬಾಲ್ ಎಕ್ಸಾಂಪಲ್ ಕೊಟ್ಟೆ. ಇವಾಗ ಇದನ್ನು ಬಾಲ್ ಅಂತ ಅಂದ್ಕೊಳ್ಳಿ. ಅದ್ರ ಒಳಗಡೆ ಏನು ನಡೀತಿದೆ ಅಂತ ಇಲ್ಲಿ ನಿಮಗೆ ಕಾಣುತ್ತೆ. ಈ ಬಾಲ್ ಒಳಗಡೆ ಒಂದು ಸರ್ಕಲ್ ಇದೆ, ಇನ್ನೊಂದು ಬಾಲ್ ಥರ ಇರುತ್ತಲ್ವ, ಅದನ್ನು ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಆ ನ್ಯೂಕ್ಲಿಯಸ್ ಒಳಗಡೆ ಎರಡು ಥರ ಪದಾರ್ಥ ಇರುತ್ತೆ, ಒಂದು ಪ್ರೋಟಾನ್ ಅಂತ ಕರಿತೀವಿ, ಇನ್ನೊಂದು ನ್ಯೂಟ್ರಾನ್ ಅಂತ ಕರಿತೀವಿ. ಈ ನ್ಯೂಕ್ಲಿಯಸ್ ಸುತ್ತ ಏನೇನೋ ರಿಂಗಲ್ಲಿ ಸುತ್ತುತ್ತೈತಲ್ವ, ಅದನ್ನು ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಇದಿಷ್ಟು ಫುಲ್ಲು ಬೇಸಿಕ್ಸ್. ಓಕೆನಾ. ಈ ಒಂದು ಕಾನ್ಸೆಪ್ಟ್ಸಿಂದನೇ ನಮಗೆ ಅಟಾಮಿಕ್ ಮಾಡೆಲ್ ಆಗಿರ್ಬೋದು, ಅಟಾಮಿಕ್ ಥಿಯರಿಗಳು ಎಲ್ಲನೂ ನಮಗೆ ಅರ್ಥ ಆಗೋದು. ಓಕೆನಾ. ನಮಗೆ ಎಕ್ಸಾಮಲ್ಲಿ ಹೇಗೆ ಕೇಳ್ತಾರೆ ಅಂತಂದರೆ, ಪ್ರೋಟಾನ ಕಂಡುಹಿಡ್ದಿದ್ದು ಯಾರು, ನ್ಯೂಟ್ರಾನ ಕಂಡುಹಿಡ್ದಿದ್ದು ಯಾರು, ಅಂದರೆ ಡಿಸ್ಕವರ್ ಮಾಡಿದ್ದು ಯಾರು, ನ್ಯೂಕ್ಲಿಯಸ್ ಡಿಸ್ಕವರ್ ಮಾಡಿದ್ದು ಯಾರು, ಎಲೆಕ್ಟ್ರಾನ ಡಿಸ್ಕವರ್ ಮಾಡಿದ್ದು ಯಾರು ಅಂತ ನಮಗೆ ಎಕ್ಸಾಂಪಲ್ಸಲ್ಲಿ ಕೇಳ್ತಾರೆ. ಸರಿನಾ. ಈಗ ಎಲೆಕ್ಟ್ರಾನ್ ಬಗ್ಗೆ ಜಾಸ್ತಿ ಕೇಳ್ತಾರೆ. ಯಾರು ಎಲೆಕ್ಟ್ರಾನ ಡಿಸ್ಕವರ್ ಮಾಡಿದಂದರೆ ಜೆ ಥಾಮ್ಸನ್ ಅಂತ ಕರಿತೀವಿ. ಓಕೆನಾ. ಈಗ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಡಿಸ್ಕವರ್ ಮಾಡಿದ್ದು ಯಾವುದು, ರುಥರ್ಫರ್ಡ್ ಅಂತ ಕರಿತೀವಿ. ಈಗ ರುಥರ್ಫರ್ಡ್ ಮಾಡೆಲ್ ಆಫ್ ಅಟಾಮಿಕ್ ಅಣುಗಳ ಒಂದು ಥಿಯರಿನೂ ಓದ್ತೀವಿ, ಜೆ ಥಾಮ್ಸನ್ ಥಿಯರಿನೂ ನಾವು ನೆಕ್ಸ್ಟು ಓದ್ತೀವಿ. ಸೊ ಈಗ ಅರ್ಥ ಆಯ್ತಲ್ವಾ, ಅಣು ಒಳಗಡೆ ಏನಿರುತ್ತೆ, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಮೂರುಗಳು ಇರುತ್ತೆ. ನೆನ್ಪಿಟ್ಕೊಳ್ಳಿ, ಒಂದು ಸನ್ ಇರುತ್ತೆ, ಇಮ್ಯಾಜಿನ್ ಸನ್, ಯಾಕೆಂದ್ರೆ ನಿಮಗೆ ಎಕ್ಸಾಂಪಲ್ ಕೊಡೋಕ್ಕೋಸ್ಕರ. ಸನ್ ಇರುತ್ತೆ, ಆ ಸನ್ನ ನಾವೇನಂತ ಕರಿತೀವಿ, ನ್ಯೂಕ್ಲಿಯಸ್ ಅಂತ ಕರಿತೀವಿ. ಓಕೆನಾ. ಈಗ ಇದು ಬಾಲು, ಈ ಬಾಲ್ ಒಳಗಡೆ ಏನೈತೆ, ನ್ಯೂಕ್ಲಿಯಸ್ ಐತೆ. ಓಕೆನಾ. ಈ ನ್ಯೂಕ್ಲಿಯಸ್ನ ಸುತ್ತುತ್ತಾ ಇರುತ್ತಲ್ವಾ ಅರ್ಥ. ಈಗ ನಾವು ಹೆಂಗೆ ಭೂಮಿ ಹೆಂಗೆ ಚಂದ್ರನ ಸೂರ್ಯನ ಸುತ್ತುತ್ತಾ ಇತ್ತೋ ಹಂಗೇನೆ ಎಲೆಕ್ಟ್ರಾನ್ಸ್ ಕೂಡ ಏನು ಸುತ್ತುತ್ತಾ ಇರುತ್ತೆ, ಈ ಒಳಗಡೆ ಇರೋ ನ್ಯೂಕ್ಲಿಯಸ್ನ ಸುತ್ತುತ್ತಾ ಇರುತ್ತೆ. ಓಕೆನಾ. ಅದಕ್ಕೆ ನಾವು ಹೇಳೋದು, ಎಲೆಕ್ಟ್ರಾನ್ಸ್ ಮೂವ್ ಆಲ್ವೇಸ್ ಅರೌಂಡ್ ದ ನ್ಯೂಕ್ಲಿಯಸ್. ಎಲೆಕ್ಟ್ರಾನ್ ಒಂದು ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್. ನಾನು ಎಲ್ಲ ಹೇಳ್ಕೊಡ್ತೀನಿ. ಸೊ ಇದು ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರಾನ್ಸ್ ಯಾವಾಗಲೂ ರಿವಾಲ್ವ್ ಆಗ್ತಾ ಇರುತ್ತೆ. ಈಗ ಪ್ರೋಟಾನ್ ಅಂದ್ರೆ ಏನು, ಪ್ರೋಟಾನ್ ಅಂತಂದರೆ ಪಿ ಫಾರ್ ಪ್ರೋಟಾನ್, ಪಿ ಫಾರ್ ಪಾಸಿಟಿವ್. ಅಂದರೆ ಪ್ರೋಟಾನ್ಗೆ ಪಾಸಿಟಿವ್ ಚಾರ್ಜಸ್ ಇರುತ್ತೆ. ಅದು ಎಲ್ಲಿ ಲೊಕೇಟ್ ಆಗಿರುತ್ತೆ, ನ್ಯೂಕ್ಲಿಯಸಲ್ಲಿ ಲೊಕೇಟ್ ಆಗಿರುತ್ತೆ. ನ್ಯೂಟ್ರಾನ್ಗೆ ಯಾವುದೇ ಥರ ಚಾರ್ಜಸ್ ಇರಲ್ಲ, ಅದು ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ, ಅದು ನ್ಯೂಟ್ರಲ್ ಆಗಿರುತ್ತೆ. ಆ ಕಡೆ ಪಾಸಿಟಿವ್ ಅಂಶನೂ ಅಲ್ಲ, ಈ ಕಡೆ ನೆಗೆಟಿವ್ ಅಂಶನೂ ಅಲ್ಲ, ಯಾವುದು ನ್ಯೂಟ್ರಾನ್. ಈಗ ಎಲೆಕ್ಟ್ರಾನು ನೆಗೆಟಿವ್ ಅಂಶ. ಓಕೆನಾ. ನೆಗೆಟಿವ್ ಆಗಿ ಅದು ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಪಾರ್ಟಿಕಲ್ಸ್ ನಾನು ಹೇಳ್ದೆ ಅಲ್ವಾ, ಸಣ್ಣ ಕಣಗಳು. ಆ ಸಣ್ಣ ಕಣಗಳಲ್ಲಿ ಪಾಸಿಟಿವ್ ಆಗಿ ಚಾರ್ಜ್ ಆಗಿರೋ ಕಣಗಳು ಇರುತ್ತೆ, ನೆಗೆಟಿವ್ ಆಗಿರೋ ಚಾರ್ಜ್ ಆಗಿರೋ ಕಣಗಳು ಕೂಡ ಇರುತ್ತೆ. ನೆಗೆಟಿವ್ ಆಗಿ ಚಾರ್ಜ್ ಆಗಿರುತ್ತೆ ಅಲ್ವಾ, ಅದೇನು ಮಾಡ್ತಿರುತ್ತೆ, ಆ ನ್ಯೂಕ್ಲಿಯಸ್ ಸುತ್ತ ಅದು ಸುತ್ತುತ್ತಾ ಇರುತ್ತೆ. ಓಕೆನಾ. ಸೊ ನೆನ್ಪಿಟ್ಕೊಳ್ಳಿ, ಪ್ರೋಟಾನ್ ಅಂದರೆ ಪಾಸಿಟಿವ್, ನ್ಯೂಟ್ರಾನ್ ಅಂದರೆ ನೆಗೆಟಿವ್. ಪಾಸಿಟಿವ್ ಅಲ್ಲ, ನೆಗೆಟಿವ್ ಅಲ್ಲ, ಅದು ನ್ಯೂಟ್ರಲ್. ಎಲೆಕ್ಟ್ರಾನ್ ಅಂದರೆ ನೆಗೆಟಿವ್. ಈಗ ಅಣುಗಳ ಬಗ್ಗೆ ನೋಡಿದ್ವಿ, ಅದ್ರೊಳಗಡೆ ಏನೈತೆ ಅಂತ ನೋಡಿದ್ವಿ. ಇದ್ರೊಳಗೆ ಸ್ವಲ್ಪ ಒಂದು ಕೆಮಿಕಲ್ ಕಾಂಬಿನೇಷನ್ಸ್ ಆಗ್ಬೇಕಾದ್ರೆ ಸ್ವಲ್ಪ ನಿಯಮಗಳಿರುತ್ತೆ, ಅದನ್ನು ನಾವು ರಾಸಾಯನಿಕ ಸಂಯೋಜನೆಯ ನಿಯಮಗಳು ಅಂತ ಕರಿತೀವಿ. ಓಕೆನಾ. ಇದು ಯಾಕೆ ಅಂತಂದರೆ, ಅದು ಏನು ಮಾಡುತ್ತೆ ಅಂತಂದರೆ, ಎಲಿಮೆಂಟ್ಸ್ ಹೇಗೆ ಕಂಬೈನ್ ಆಗಿ ಕಾಂಪೌಂಡ್ಸ್ನ ಫಾರ್ಮ್ ಮಾಡುತ್ತೆ. ಓಕೆನಾ. ಅದನ್ನು ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ರಾಸಾಯನಿಕ ಸಂಯೋಜನೆಯ ನಿಯಮಗಳು ಎಂದರೆ ಮೂಲಧಾತುಗಳು ಹೇಗೆ ಸೇರಿ ಸಂಯುಕ್ತಗಳನ್ನು ರಚಿಸುತ್ತವೆ ಎಂಬುದು ತಿಳಿಸುವ ನಿಯಮಗಳು. ಇದರೊಳಗೆ ಎರಡು ಮೇಜರ್ ನಿಯಮಗಳಿವೆ. ಮೊದಲನೇದು ಯಾವುದು, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸಸ್ ಅಂತ ಕರಿತೀವಿ, ಅಂದರೆ ದ್ರವ್ಯ ರಾಶಿಯ ಸಂರಕ್ಷಣಾ ನಿಯಮ ಅಂತ ಕರಿತೀವಿ. ದ್ರವ್ಯ ರಾಶಿ ಅಂದ್ರೆ ಏನು, ಮಾಸ್ ಅಂತ ಕರಿತೀವಿ. ಓಕೆನಾ. ಮಾಸ್ ಅಂತ ಅರ್ಥ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕರಿತೀವಿ. ಆಮೇಲೆ ಎರಡನೇದು ಯಾವುದಂದ್ರೆ ಲಾ ಆಫ್ ಡಿಫಿನೆಟ್ ಪ್ರಪೋರ್ಷನ್ಸ್, ನಿಶ್ಚಿತ ಅನುಪಾತದ ನಿಯಮ. ಸೊ ಇದು ಮತ್ತೆ ಈ ಒಂದು ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ಸ್ನ ಇನ್ನೊಂದು ಹೆಸರು ಕರೀತಾರೆ, ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಅಂತಲೂ ಕರಿತೀವಿ. RRBಯಲ್ಲಿ ನಮಗೆ ಈ ಥರ ಒಂದು ಲಾಸಿಂದನೂ ಕೂಡ ನಮಗೆ ಕ್ವಶನ್ಸ್ ಬಂದಿದೆ. ಈಗ ಮೊದಲನೇ ಲಾ ನೋಡಿದ್ರೆ ದ್ರವ್ಯ ರಾಶಿಯ ಸಂರಕ್ಷಣಾ ನಿಯಮ. ಈ ನಿಯಮನ ಯಾರು ಕೊಟ್ಟಿರ್ತಾರೆ ಅಂದರೆ ಆಂಟೋನಿ ಲವೈಸಿಯರ್ ಅಂತ ಕೊಟ್ಟಿರ್ತಾರೆ. ಈ ಆಂಟೋನಿ ಲವೈಸಿಯರ್ ಅಂತ ನಮ್ಗೆ ಪದನ, ಅವ್ರ ಹೆಸರು ನಾವು ಎಲ್ಲೆಲ್ಲೋ ಕೇಳಿರ್ತೀವಿ. ಯಾಕಂದರೆ ಅವ್ರನ್ನ ನಾವು ಏನಂತ ಕರಿತೀವಿ, ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಆಧುನಿಕ ರಸಾಯನ ಶಾಸ್ತ್ರದ ಪಿತಾಮಹ ಎಂದು ಯಾರನ್ನ ಕರಿತೀವಿ ಅಂದರೆ ಆಂಟೋನಿ ಲವೈಸಿಯರ್ ಅವ್ರನ್ನ ನಾವು ಕರಿತೀವಿ. ಓಕೆನಾ. ಇವರ ಪ್ರಕಾರ ಅಥವಾ ಇವರು ಕೊಟ್ಟಿರೋವಂಥ ನಿಯಮ ಪ್ರಕಾರ ನೋಡಿದ್ರೆ, ನಾವು ಕೆಮಿಕಲ್ ರಿಯಾಕ್ಷನ್ ಆದಾಗ, ಫಾರ್ ಎಕ್ಸಾಂಪಲ್ ಇವಾಗ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಎರಡು ಸೇರೇನಾಗುತ್ತೆ, ವಾಟರ್ ಆಗುತ್ತೆ. ಓಕೆನಾ. ಹೈಡ್ರೋಜನ್ ವಾಟರ್ ಎರಡು ಸೇರೇನಾಗುತ್ತೆ, ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಎರಡು ಸೇರಿ ನಮಗೆ ವಾಟರ್ ಆಗುತ್ತೆ ಅಲ್ವಾ. ಈಗ ಒಂದು ಕೆಮಿಕಲ್ ರಿಯಾಕ್ಷನ್ ಆದರೆ ತನ್ನ ಮಾಸ್ ಅಂದರೆ ಒಂದು ಎಲಿಮೆಂಟ್ನ ಮಾಸು ಯಾವಾಗೂ ಕೂಡ ಬದಲಾಗಲ್ಲ ಅಂತ ಅವ್ರು ಹೇಳ್ತಾರೆ. ಉದಾಹರಣೆಗೆ ಈಗ ನಾವೇನು ಹೇಳಿದೆ, ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಎರಡು ಸೇರಿದ್ರೆ ನಾವೇನಿದೆ H2O. ಓಕೆನಾ. ಏನು H2 ಅಂದರೆ ವಾಟರ್ ನಮಗೆ ಆಗುತ್ತೆ. ಓಕೆನಾ. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್. ಈಗ ಹೈಡ್ರೋಜನ್ 2 ಗ್ರಾಮ್ ಐತೆ ಅಂದ್ಕೊಳ್ಳಿ ಅದ್ರ ಮಾಸು, ಆಕ್ಸಿಜನ್ 16 ಮಾಸ್ ಐತೆ ಅಂದ್ಕೊಳ್ಳಿ. ನೆಕ್ಸ್ಟು ನಮ್ಗೆ ವಾಟರ್ ಆದಾಗ ನಮಗೆ ಟೋಟಲ್ ಮಾಸ್ ಎಷ್ಟಿರುತ್ತೆ, 18 ಗ್ರಾಮ್ ಇರುತ್ತೆ. ಎಷ್ಟು, 18 ಗ್ರಾಮ್. ಅಂದರೆ ನಮಗೆ ಇಲ್ಲಿ ಎಲ್ಲ ದ್ರವ್ಯರಾಶಿ ಎಲ್ಲೂ ಕೂಡ ಮಿಸ್ ಆಗಲಿಲ್ಲ. ಓಕೆನಾ. ಅದಕ್ಕೋಸ್ಕರ ಈ ಲಾ ಆಫ್ ಈ ದ್ರವ್ಯರಾಶಿಯ ಸಂರಕ್ಷಣೆ ನಿಯಮ ಏನು ಹೇಳುತ್ತೆ ಅಂದರೆ,
ರಸ ರಾಸಾಯನಿಕ ಕ್ರಿಯೆಯಲ್ಲಿ ದ್ರವ್ಯರಾಶಿಯನ್ನು ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ. ಮಾಸ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಡ್ಯೂರಿಂಗ್ ದ ಕೆಮಿಕಲ್ ರಿಯಾಕ್ಷನ್. ಅದನ್ನು ಮಾಸ್ನ ಇನ್ಕ್ರೀಸ್ ಮಾಡೋಕ್ಕೂ ಆಗಲ್ಲ ಅಥವಾ ಕಡಿಮೆ ಮಾಡಿ ಡೆಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ ಅಂತ ಯಾರು ಹೇಳ್ತಿದ್ದಾರೆ? ಆಂಟೋನಿ ಲವೇಸಿಯರ್ ಅವರು ಹೇಳ್ತಿದ್ದಾರೆ. ಓಕೆನಾ? ಇದೇ ಸೇಮು ನಿಮಗೆ ಎಕ್ಸಾಮಲ್ಲಿ ಹೇಗೆ ಕೇಳ್ತಾರೆ ಅಂದರೆ, ಇದನ್ನು ಕೇಳ್ಬಿಟ್ಟು ಇದು ಯಾರು ಕೊಟ್ಟಿದ್ದು ಥಿಯರಿ ಅಥವಾ ಆಂಟೋನಿ ಲೆವೆಸಿಯರ್ ಅವರ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನು ಹೇಳುತ್ತೆ ಅಂತ ಕೇಳ್ತಾರೆ. ಮಾಸ್ನ ಇನ್ಕ್ರೀಸ್ ಮಾಡೋಕ್ಕೂ ಆಗಲ್ಲ, ಮಾಸ್ನ ಡಿಕ್ರೀಸ್ ಮಾಡೋಕ್ಕೂ ಆಗಲ್ಲ. ಅದೇನಾಗಿರುತ್ತೆ ಅಂತಂದರೆ ಫಿಕ್ಸ್ಡ್ ಆಗಿರುತ್ತೆ. ಮತ್ತು ಟೋಟಲ್ ಮಾಸ್ ಆಫ್ ರಿಯಾಕ್ಟೆಂಟ್ಸ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ? ಟೋಟಲ್ ಮಾಸ್ ಆಫ್ ಪ್ರಾಡಕ್ಟ್ಸ್. ಈಗ ಇದು 5 kg ಪ್ಲಸ್ ಇದು 5 kg, ಎರಡು ಎಲಿಮೆಂಟ್ಸ್ಗಳು 5 kg ಇದ್ದರೆ ನಮಗೆ ಟೋಟಲ್ ಆಗಿ ಎಷ್ಟು kg ಇರುತ್ತೆ? 10 kg ಇರುತ್ತೆ. ಇದನ್ನೇ ಅವರು ಹೇಳಿರೋದು, ರಿಯಾಕ್ಷನ್ ಆದಾಗ ಮಾಸ್ಗಳು ಎಲ್ಲೂ ಬದಲಾವಣೆ ಆಗಲ್ಲ ಅಂತ. ಸರಿನಾ? ಈಗ ನಿಶ್ಚಿತ ಅನುಪಾತದ ನಿಯಮ. ಈ ನಿಶ್ಚಿತ ಅನುಪಾತದ ನಿಯಮ ಏನು ಹೇಳುತ್ತೆ? ಇದನ್ನು ಯಾರು ಕೊಡ್ತಾರೆ ಅಂತಂದರೆ ಜೋಸೆಫ್ ಪ್ರೌಸ್ಟ್ ಅವರು ಕೊಡ್ತಾರೆ. ಓಕೆನಾ? ಈ ನಿಯಮನ ಯಾರು ಕೊಡೋದು? ಜೋಸೆಫ್ ಪ್ರೌಸ್ಟ್ ಅವರು ಕೊಡ್ತಾರೆ. ಇವರ ಪ್ರಕಾರ ಏನಂದರೆ, ಯಾವುದೇ ಸಂಯುಕ್ತದಲ್ಲಿ ಅಂದರೆ ಕಾಂಪೌಂಡಲ್ಲಿ ಮೂಲಧಾತುಗಳು ಯಾವಾಗಲೂ ಒಂದೇ ನಿಶ್ಚಿತ ದ್ರವ್ಯರಾಶಿಯ ಅನುಪಾತದಲ್ಲಿ ಇರುತ್ತದೆ. ಆ ಕಾಂಪೌಂಡ್ ಆಲ್ವೇಸ್ ಕಂಟೈನ್ ದ ಸೇಮ್ ಎಲಿಮೆಂಟ್ಸ್ ಇನ್ ದ ಸೇಮ್ ಫಿಕ್ಸ್ಡ್ ರೇಷಿಯೋ ಬೈ ಮಾಸಸ್. ಈಗ ಎರಡು ಕಾಂಪೌಂಡ್ನ ತಗೊಳ್ಳಿ, ಒಂದು 2H2O ಅಂತ ಕರಿತೀವಿ. ಇಲ್ಲಿ ನೋಡಿ, 2 ಹೈಡ್ರೋಜನ್, ಇಲ್ಲೊಂದು 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 ಇಲ್ಲೊಂದು, 2 ಹೈಡ್ರೋಜನ್ 2. ಓಕೆನಾ? 2H2 ಅಂತ ಇದೆ. ಸರಿನಾ? ಸೊ ಇಲ್ಲಿ ಏನೈತೆ? 4 ಅಂದರೆ 2 ಕಾಂಪೌಂಡ್ಗಳೈತೆ. ಓಕೆನಾ? ಅದು ಹೈಡ್ರೋಜನ್ 2 ಕಾಂಪೌಂಡ್ ಐತೆ. ಅದೇ ಇಲ್ಲಿ O2 ಐತೆ. O2 ಏನು? 2 ಕಾಂಪೌಂಡ್, ಒಂದು ಎಲಿಮೆಂಟ್ನ 2 ಕಾಂಪೌಂಡ್ ಇದೆ. ಇವೆರಡು ಕಂಬೈಂಡ್ ಆದಾಗ ಏನಾಗುತ್ತೆ? 2H2O ಆಗುತ್ತೆ. ಅಂದರೆ ಸೇಮ್ ರೇಷಿಯೋ. ಈಗ ಆಕ್ಸಿಜನ್ ಎಷ್ಟು ರೇಷಿಯೋ ಐತೆ? 2 ರೇಷಿಯೋ ಐತೆ. ಹೈಡ್ರೋಜನ್ ಎಷ್ಟು ರೇಷಿಯೋ ಐತೆ? ಇಲ್ಲೂ ಕೂಡ ಅದರ ಎಲಿಮೆಂಟ್ಸು 4 ರೇಷಿಯೋ ಐತೆ. 4:2:4 ರೇಷಿಯೋದಲ್ಲೇ ಐತೆ. ಇಲ್ಲೂ ಅಷ್ಟೇ 4:2 ರೇಷಿಯೋದಲ್ಲೇ ಇತ್ತು. ಅದನ್ನೇ ಅವ್ರು ಹೇಳ್ತಿರೋದು, ಯಾವಾಗ ಕಾಂಪೌಂಡ್, ಓಕೆನಾ, ಆ ಕಾಂಪೌಂಡ್ ಆಲ್ವೇಸ್ ಕಂಟೈನ್ ದ ಸೇಮ್ ಎಲಿಮೆಂಟ್ಸ್. ಈಗ ಈ ಕಾಂಪೌಂಡ್ ಏನು ಮಾಡುತ್ತೆ? ಇವೆರಡು ಜಾಯ್ನ್ ಆದಾಗ ಈ ಒಂದು ರಿಯಾಕ್ಷನಲ್ಲಿ ಏನು ಬರುತ್ತೆ ಅಂದರೆ, 2 ಸೇಮ್ ಎಲಿಮೆಂಟ್ಸ್ ಅಲ್ಲಿ ಕಂಟೈನ್ ಆಗಿರುತ್ತೆ, ಅಂದರೆ ಅಲ್ಲಿರುತ್ತೆ. ಮತ್ತು ಅವ್ರಿಗೇನಿರುತ್ತೆ? ಅವರ ರೇಷಿಯೋ ಎಲ್ಲೂ ಚೇಂಜ್ ಆಗಲ್ಲ. ರೇಷಿಯೋನು ಚೇಂಜ್ ಆಗಲ್ಲ. ಅಂದರೆ ಮಾಸ್ ಇನ್ಕ್ರೀಸ್ ಆದಾಗ ತಮ್ಮ ರೇಷಿಯೋಗಳು ಕೂಡ ಎಲ್ಲೂ ಚೇಂಜ್ ಆಗಲ್ಲ. ಇದನ್ನು ಅವ್ರು ಏನು ಹೇಳ್ತಾರೆ ಅಂತಂದರೆ ಲಾ ಆಫ್ ಡೆಫಿನೆಟ್ ಪ್ರೊಪೋರ್ಷನ್ ಅಂತ ಕರಿತೀವಿ, ಅಥವಾ ಲಾ ಆಫ್ ಕಾನ್ಸ್ಟೆಂಟ್ ಪ್ರೊಪೋರ್ಷನ್ ಅಂತ ಕರಿತೀವಿ. ಓಕೆನಾ? ಸೊ ಯಾವುದೇ ಕಾಂಪೌಂಡ್ ಆಗಿರ್ಬೋದು, ಎಲಿಮೆಂಟ್ಸ್ ಆಗಿರ್ಬೋದು, ರಿಯಾಕ್ಟ್ ಆದಮೇಲೆ ಏನಾಗಿರುತ್ತೆ? ಒಂದೇ ರೇಷಿಯೋ ಅನುಪಾತದಲ್ಲೇ ಅದು ಇರುತ್ತೆ. ಸರಿನಾ? ಎಕ್ಸಾಂಪಲ್ ನೋಡಿ, ವಾಟರ್ ಈಸ್ ಆಲ್ವೇಸ್ ಮೇಡ್ ಅಪ್ ಆಫ್ ಏನು? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂತ ಇರುತ್ತೆ. ಈಗ ವಾಟರ್ನ ನೀವು ಟ್ಯಾಪ್ ವಾಟರಲ್ಲಿ ಇಟ್ಕೊಳ್ಳಿ, ವಾಟರ್ನ ನೀವು ಮಿನರಲ್ ವಾಟರ್ ಅಥವಾ ಬಿಸ್ಲರಿ ವಾಟರ್ನೇ ತಗೊಬನ್ನಿ, ಅದ್ರ ಅನುಪಾತ ಅಥವಾ ಮಾಸು, ದೇರ್ ಮಾಸ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು ಏನು? 1:8. ಓಕೆನಾ? ಏನು? ವೆದರ್ ದ ವಾಟರ್ ಈಸ್ ಫ್ರಮ್ ಟ್ಯಾಪ್, ರೈನ್ ಆರ್ ರಿವರ್, ಇಟ್ ಈಸ್ ಆಲ್ವೇಸ್ 1:8. ಓಕೆನಾ? ಹೈಡ್ರೋಜನ್ 1, ಆಕ್ಸಿಜನ್ 8, ಅವರ ಅನುಪಾತ ಯಾವಾಗಲೂ ಕೂಡ ಸೇಮ್ ಇರುತ್ತೆ. ಅದೇ ಥರನೇ ಆ ಒಂದು ಕಾಂಪೌಂಡ್ಸ್ದು ಅನುಪಾತ ಏನಿರುತ್ತೆ? ಯಾವಾಗಲೂ ಕೂಡ ಸೇಮ್ ಇದ್ದೇ ಇರುತ್ತೆ. ಈಗ ಇನ್ನೊಂದು ಲಾ ಐತೆ, ಇದು ಇಂಪಾರ್ಟೆಂಟ್ ಲಾ. ಅದನ್ನು ನಾವೇನಂತ ಕರಿತೀವಿ? ಬಹು ಅನುಪಾತಗಳ ನಿಯಮ ಅಂತ ಕರಿತೀವಿ. ಈ ಲಾ ಆಫ್ ಮಲ್ಟಿಪಲ್ ಪ್ರೊಪೋರ್ಷನ್ಸ್ ಏನು ಹೇಳುತ್ತೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಏನು ಮಾಡ್ತೀವಿ? 2 ಕಾಂಪೌಂಡ್ನ, ಅದಕ್ಕಿಂತ ಮುಂಚೆ ಇದನ್ನು ಯಾರು ಡಿಸ್ಕವರ್ ಮಾಡ್ತಾರೆ ಅಂತ, ಈ ಒಂದು ಥಿಯರಿನ ಯಾರು ಕೊಡ್ತಾರೆ? ಈ ಒಂದು ಲಾನ ಯಾರು ಕೊಡ್ತಾರೆ ಅಂತಂದರೆ ಜಾನ್ ಡಾಲ್ಟಾನ್ ಅಂತ ಕರಿತೀವಿ. ಯಾರು? ಜಾನ್ ಡಾಲ್ಟಾನ್. ಈ ಜಾನ್ ಡಾಲ್ಟಾನ್ ನಮಗೆ ತುಂಬ ಇಂಪಾರ್ಟೆಂಟ್ ಪರ್ಸನ್ನು. ಓಕೆನಾ? ಇವರೇ ಫಸ್ಟು ಅಟಾಮಿಕ್ ಅಣುಗಳ ಒಂದು ಮಾಡೆಲ್ನ ಕೊಡೋದು. ಓಕೆನಾ? ಇವರು ಜಾನ್ ಡಾಲ್ಟಾನ್ ತುಂಬ ಇಂಪಾರ್ಟೆಂಟ್ ಪರ್ಸನು. ಮತ್ತು ಇವರು ಈ ಒಂದು ಲಾನ ಯಾವಾಗ ಪ್ರಪೋಸ್ ಮಾಡ್ತಾರೆ? 1803 ಇದನ್ನು ಪ್ರಪೋಸ್ ಮಾಡ್ತಾರೆ. ಜಾನ್ ಡಾಲ್ಟನ್ ಅವರು 1803 ಬಹು ಅನುಪಾತಗಳ ನಿಯಮವನ್ನು ಪ್ರತಿಪಾದಿಸಿದರು. ಏನಿದು ಬಹು ಅನುಪಾತಗಳ ನಿಯಮ? ನೋಡೋದಾದರೆ ಇಲ್ಲಿ 2 ಎಲಿಮೆಂಟ್ಗಳಿದೆ. ನಾವು ಡೈರೆಕ್ಟ್ ಇದು ನೋಡಿ, ಕಾರ್ಬನ್ ಮೋನಾಕ್ಸೈಡ್ ಅಂತ ಐತೆ, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಅಂತ ಇದೆ. ಇಲ್ಲಿ 2 ಎಲಿಮೆಂಟ್ಗಳು ಮೋರ್ ದೆನ್ 1 ಕಾಂಪೌಂಡ್ನ ಸೃಷ್ಟಿಸುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ಇಲ್ಲಿ C ಫಾರ್ ಕಾರ್ಬನ್, ಇದು O ಫಾರ್ ಆಕ್ಸಿಜನ್. ಈ ಕಾರ್ಬನ್ ಮತ್ತು ಆಕ್ಸಿಜನ್ ಸೇರಿದ್ರೆ ಏನಾಗುತ್ತೆ? ಕಾರ್ಬನ್ ಮೋನೋಆಕ್ಸೈಡ್ ಆಗುತ್ತೆ. ಸರಿನಾ? ಇಲ್ಲಿ ಕಾರ್ಬನ್ ಪ್ಲಸ್ O2, ಆಕ್ಸಿಜನ್ ಏನೈತೆ? 2 ಪರಿಮಾಣದಲ್ಲಿ ಐತೆ, 2 ಮಾಸ್ ಆಗಿ ಐತೆ. ಸೊ ಏನಾಗುತ್ತೆ? ಕಾರ್ಬನ್ ಪ್ಲಸ್ O2 ಮಾಡಿದ್ರೆ ನಮಗೆ ಕಾರ್ಬನ್ ಪ್ಲಸ್ ಆಕ್ಸಿಜನ್ ನೋಡಿದ್ರೆ ನಮ್ಗೆ ಏನು ಫಾರ್ಮ್ ಆಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ. ಸರಿನಾ? ಬಟ್ ಇಲ್ಲಿ ಕಾನ್ಸ್ಟೆಂಟ್ ಆಗಿರೋದು ಯಾವುದು? ಕಾರ್ಬನ್. ಓಕೆನಾ? ಕಾನ್ಸ್ಟೆಂಟ್ ಆಗಿರೋದು ಯಾವುದು? ಕಾರ್ಬನ್. ಈ ಥಿಯರಿ ಏನೂ ಇಲ್ಲ, ಜಸ್ಟ್ ಇದಕ್ಕಿಂತ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ.
ಇಮ್ಯಾಜಿನ್ ಯು ಹ್ಯಾವ್ ಅ 1 ಕಪ್ ಆಫ್ ರೈಸ್. ನಿಮ್ಮ ಹತ್ರ 1 ಕಪ್ ಆಫ್ ರೈಸ್ ಐತೆ ಅಂತ ಅನ್ಕೊಳ್ಳಿ. ಅದರೊಳಗೆ ನೀವು ಆ ರೈಸು ಪ್ಲೇನ್ ರೈಸು ಆಗಿರ್ಬೋದು. ನಾವು ಆ ಒಂದು ರೈಸಲ್ಲಿ ನೀವು ಪ್ಲೇನ್ ರೈಸಲ್ಲಿ ಬರೀ ಅನ್ನನೂ ಮಾಡ್ಬೋದು, ಫ್ರೈಡ್ ರೈಸು ಮಾಡ್ಬೋದು, ಬಿರಿಯಾನಿನೂ ಮಾಡ್ಬೋದು. ಓಕೆನಾ. ಆದರೆ ಅಕ್ಕಿ ಮಾತ್ರ ಒಂದೇ, ಆ ರೈಸ್ ಮಾತ್ರ ಸೇಮು. ಬಟ್ ನೀವು ಬೇರೆ ಬೇರೆ ಅಮೌಂಟ್ನ ಆ್ಯಡ್ ಮಾಡಿದ್ರೆ, ಈಗ ಬರೀ ಅನ್ನಗೆ ಬರೀ ಅನ್ನನೇ ಇರುತ್ತೆ. ಅದೇ ಆ ಒಂದು ರೈಸ್ನ ನೀವು ಫ್ರೈಡ್ ರೈಸ್ ಮಾಡಿದ್ರೆ ನೀವು ಅದರೊಳಗೆ ಕ್ಯಾರೆಟ್ ಹಾಕಿರ್ಬೋದು, ಎಗ್ ಫ್ರೈಡ್ ರೈಸ್ ಹಾಕೋರು ಎಗ್ ಫ್ರೈಡ್ ರೈಸ್ ಆಗುತ್ತೆ. ಬಿರಿಯಾನಿಗೆ ನೀವು ಪೀಸಸ್ನ ಆ್ಯಡ್ ಮಾಡಿದ್ರೆ ಅದು ಬಿರಿಯಾನಿ ಆಗುತ್ತೆ. ಓಕೆನಾ. ಅದೇ ಥರನೇ ರೈಸ್ ಮಾತ್ರ ಎಲ್ಲಾದರೂ ಒಂದೇ, ಬಟ್ ನೀವು ಆ್ಯಡ್ ಮಾಡೋಂಥ ಒಂದು ಇಂಗ್ರೀಡಿಯೆಂಟ್ಸು ಬೇರೆ ಬೇರೆ ಥರ ಇರುತ್ತೆ. ಸೇಮ್ ಅದೇ ಥರನೇ ಈಗ ನಾನು ಕಾರ್ಬನ್ ಪ್ಲಸ್ ಆಕ್ಸಿಜನ್ ಕೊಟ್ಟೆ, ಮತ್ತು ಕಾರ್ಬನ್ ಪ್ಲಸ್ ಮೋರ್ ಆಕ್ಸಿಜನ್ ಕೊಟ್ಟರೆ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಬಟ್ ಇಲ್ಲಿ ಸ್ಟೇಬಲ್ ಆಗಿರೋದು ಅಥವಾ ಕಾನ್ಸ್ಟೆಂಟ್ ಆಗಿರೋದು ಯಾವುದು, ಕಾರ್ಬನ್. ದ ಅಮೌಂಟ್ ಆಫ್ ಕಾರ್ಬನ್ ಸ್ಟೇಸ್ ದ ಸೇಮ್, ಬಟ್ ದ ಅಮೌಂಟ್ ಆಫ್ ಆಕ್ಸಿಜನ್ ಚೇಂಜ್ ಇನ್ ದ ಸಿಂಪಲ್ ರೇಷಿಯೋ. ಸೊ ಈಗ ನಾನು ಪ್ಲೇನ್ ರೈಸ್ ಮಾಡಿದ್ದೀನಿ ಅಂತಂದರೆ ರೈಸ್ ಸೇಮೇ. ಓಕೆನಾ. ಫಾರ್ ಎಕ್ಸಾಂಪಲ್ ಇವಾಗ ಫ್ರೈಡ್ ರೈಸ್ ಅಂದ್ಕೊಳ್ಳಿ. ಈಗ ಫ್ರೈಡ್ ರೈಸ್ ಮಾಡಿದ್ದೀನಿ ಪ್ಲಸ್ ಇಲ್ಲಿ ಬಿರಿಯಾನಿ ಮಾಡಿದ್ದೀನಿ. ಓಕೆನಾ. ಇಲ್ಲಿ ರೈಸ್ ಸೇಮೇ, ಇವೆರಡರೊಳಗೇನು ರೈಸ್ ಸೇಮೇ. ಫ್ರೈಡ್ ರೈಸಲ್ಲಿ ನಾನು ವೆಜಿಟೇಬಲ್ಸ್ನ ಆ್ಯಡ್ ಮಾಡಿದ್ದೀನಿ, ಬಿರಿಯಾನಿಯಲ್ಲಿ ನಾನು ಏನು ಮಾಡಿದ್ದೀನಿ, ಚಿಕನ್ ಪೀಸ್ನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಏನು ಹೇಳ್ತಿದ್ದೇನೆ ಅಂದರೆ, ಕಾರ್ಬನ್ನು ಯಾವಾಗ ರೈಸು ಅಂತ ನಾವೀಗೇನು ಕಾರ್ಬನ್ನ ರೆಫರ್ ಮಾಡಿದ್ದೀವಿ, ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಆಕ್ಸಿಜನ್ CO2 ಅಲ್ಲಿ ಕಾರ್ಬನ್ ಯಾವಾಗಲೂ ಸೇಮ್ ಇರುತ್ತೆ. ಬಟ್ ನಾವು ಮಿಕ್ಕಿದಂಥ ಐಟಮ್ಸ್ ಇರುತ್ತಲ್ಲ ಅದೇನಿರುತ್ತೆ, ಸಿಂಪಲ್ ಪ್ರಪೋರ್ಷನಲ್ಲಿ ಇರುತ್ತೆ, ರೇಷಿಯೋದಲ್ಲಿ ಇರುತ್ತೆ. ಈಗ ಇದು 1 ಇದ್ದರೆ ಇದು 2 ಇರುತ್ತೆ. ಆ ಥರ ಒಂದು ಅನುಪಾತದಲ್ಲಿ ಈ ಒಂದು ಮಾಡೆಲ್ಸ್ ಅಥವಾ ಈ ಒಂದು ಕಾಂಪೌಂಡ್ಸು ಇರುತ್ತೆ. ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಬಹು ಅನುಪಾತಗಳ ನಿಯಮ ಅಂತ ಕರಿತೀವಿ. ವೆನ್ 2 ಎಲಿಮೆಂಟ್ಸ್ ಫಾರ್ಮ್ ಮೋರ್ ದೆನ್ 1 ಕಾಂಪೌಂಡ್, ಯಾವುದಾದ್ರು 2 ಎಲಿಮೆಂಟ್ಸು ಒಂದು ಕಾಂಪೌಂಡ್ನ ಫಾರ್ಮ್ ಮಾಡಿದ್ರೆ ತನ್ನ ದ ಮಾಸಸ್ ಆಫ್ 1 ಎಲಿಮೆಂಟ್ ದಟ್ ಕಂಬೈನ್ ವಿತ್ ಅ ಫಿಕ್ಸ್ ಮಾಸಸ್ ಆಫ್ ದ ಅದರ್ ಎಲಿಮೆಂಟ್. ಅಂದರೆ ಒಂದು ಮಾಸ್ ಆಫ್ ದ ಎಲಿಮೆಂಟ್, ಒಂದು ಎಲಿಮೆಂಟ್ನ ಮಾಸು ಏನು ಕಂಬೈನ್ ಆಗಿ ಒಂದು ಫಿಕ್ಸ್ಡ್ ಮಾಸ್ ಆಫ್ ಅದರ್ ಎಲಿಮೆಂಟ್ಗೆ ಏನಾಗುತ್ತೆ, ಅದು ಕಂಬೈನ್ ಆಗುತ್ತೆ. ಓಕೆನಾ. ಮತ್ತು ಅದು ಏನಾಗಿ ಹೇಗಿರುತ್ತೆ ಅಂತಂದರೆ ಒಂದು ಸಿಂಪಲ್ ಹೋಲ್ ನಂಬರ್ ರೇಷಿಯೋದಲ್ಲಿ ಇರುತ್ತೆ. 2 ಮೂಲ ಧಾತುಗಳು ಒಂದಕ್ಕಿಂತ ಹೆಚ್ಚು ಸಂಯುಕ್ತಗಳನ್ನು ರಚಿಸಿದಾಗ ಒಂದು ಮೂಲ ಧಾತುವಿನ ನಿಶ್ಚಿತ ದ್ರವ್ಯರಾಶಿಯೊಂದಿಗೆ ಸಂಯೋಜನೆಯಾಗುವ ಮತ್ತೊಂದು ಮೂಲ ಧಾತುವಿನ ದ್ರವ್ಯರಾಶಿಗಳು ಸರಳ ಪೂರ್ಣ ಸಂಖ್ಯೆ ಅನುಪಾತದಲ್ಲಿರುತ್ತದೆ. ಸರಳ ಪೂರ್ಣ ಸಂಖ್ಯೆ ಅನುಪಾತದಲ್ಲಿ ಅಂತಂದ್ರೇನು, ಸಿಂಪಲ್ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕಾದ್ರೆ ನಿಮಗೆ ನಿಜವಾಗ್ಲೂ ಇದು ಕನ್ಫ್ಯೂಷನ್ ಆಗುತ್ತೆ. ಓಕೆನಾ. ಬಟ್ ನೀವು ಪ್ರಾಕ್ಟಿಕಲ್ ಆಗೇ ನೋಡಬೇಕು. ಸರಿನಾ. ಪ್ರಾಕ್ಟಿಕಲ್ ಆಗಿ ನೀವು ಹೇಗೆ ಎಕ್ಸಾಂಪಲ್ ಕೊಟ್ಟು ತಗೊಳ್ತೀರಾ ಅದನ್ನು ಅರ್ಥ ಮಾಡ್ಕೊಳ್ಳೋದು. ನೀವು ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ಟು ನೀವು ಇದನ್ನು ರಿವೈಸ್ ಮಾಡ್ಕೊಳ್ಳಿ. ಸರಿನಾ. ಈಗ ಕಾರ್ಬನ್ ಪ್ಲಸ್ ಆಕ್ಸಿಜನ್ ಅದು 2 ಡಿಫ್ರೆಂಟ್ ಕಾಂಪೌಂಡ್ಸ್. ಸರಿನಾ. ಮೊದಲನೇ ಕಾಂಪೌಂಡ್ 1ನಲ್ಲಿ ನೋಡಿ, ಕಾರ್ಬನ್ ಪ್ಲಸ್ ಮೊನಾಕ್ಸೈಡ್. ಈಗ ಕಾರ್ಬನ್ ಮಾಸ್ ಎಷ್ಟು, 12 ಗ್ರಾಮ್ಸು. ಆಕ್ಸಿಜನ್ ಮಾಸ್ ಎಷ್ಟು, 16 ಗ್ರಾಮ್ಸು. ಇದು ಮೊದಲನೇ ಎಕ್ಸಾಂಪಲ್ ಕಾರ್ಬನ್ ಮೊನಾಕ್ಸೈಡಲ್ಲಿ. ಕಾರ್ಬನ್ ಡೈಆಕ್ಸೈಡಲ್ಲಿ ನೋಡಿ, ಕಾರ್ಬನ್ದ ಮಾಸ್ ಎಷ್ಟು, 12 ಗ್ರಾಮ್ಸ್ ಆಗಿರುತ್ತೆ. ಆಕ್ಸಿಜನ್ ಮಾಸ್ ಎಷ್ಟು, 32 ಗ್ರಾಮ್ಸ್ ಆಗಿರುತ್ತೆ. ಓಕೆನಾ. ಸೊ ಇವೆರಡು ಕಂಪೇರ್ ಮಾಡಿದ್ರೆ ಕಾರ್ಬನ್ ಮಾಸ್ ಏನಾಗಿರುತ್ತೆ, ಯಾವಾಗಲೂ ಕೂಡ ಸೇಮ್ ಆಗಿರುತ್ತೆ ಅಲ್ವಾ. ಬಟ್ ನಮಗೆ ವೇರಿ ಆಗ್ತಿರೋದೇನು, ಆಕ್ಸಿಜನ್ ಮಾಸ್. ಈ ಕಡೆ 16 ಐತೆ, ಆ ಕಡೆ 32 ಐತೆ. ಅಂದರೆ 1:2 ಅಲ್ಲಿ ರೇಷಿಯೋದಲ್ಲಿ ಆಕ್ಸಿಜನ್ ಮಾಸಸ್ ಏನಾಯ್ತಿದೆ, ವೇರಿಯೇಷನ್ ಆಗ್ತಿದೆ. ಅಂದರೆ 2 ಎಲಿಮೆಂಟ್ ಕಂಬೈನ್ ಆದಾಗ ಒಂದು ಎಲಿಮೆಂಟ್ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ, ಇನ್ನೊಂದು ಎಲಿಮೆಂಟ್ ಏನಾಗಿರುತ್ತೆ, ಮಲ್ಟಿಪಲ್ ಅಥವಾ ಸೇಮ್ ಪ್ರಾಪರ್ಟೀಸಲ್ಲೇ ರೇಷಿಯೋ ಫಾರ್ಮಲ್ಲಿ ಇರುತ್ತೆ. ದಿಸ್ ಈಸ್ ಅ ಸಿಂಪಲ್ ಹೋಲ್ ನಂಬರ್ ರೇಷಿಯೋ. ಸೊ ಇಟ್ ಫಾಲೋಸ್ ದ ಲಾ ಆಫ್ ದ ಮಲ್ಟಿಪಲ್ ಪ್ರಪೋರ್ಷನ್. ಇದು ಸರಳ ಸಂಪೂರ್ಣ ಸಂಖ್ಯೆಯ ಅನುಪಾತವನ್ನು ಫಾಲೋ ಮಾಡುತ್ತೆ. ಓಕೆನಾ. ಈ ಒಂದು ಥಿಯರಿನ ಅಥವಾ ಯಾರು ಪ್ರಪೋಸ್ ಮಾಡ್ತಾರೆ ಅಂದರೆ ಡಾಲ್ಟನ್ ಅವರು ಪ್ರಪೋಸ್ ಮಾಡ್ತಾರೆ. ಸರಿನಾ. ನೋಡಿ, ಕ್ವಿಕ್ ರಿವಿಷನ್ ಮಾಡೋಣ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನು ಹೇಳುತ್ತೆ ಅಂತಂದರೆ, ಇದನ್ನು ಪ್ರಪೋಸ್ ಮಾಡಿದ್ಯಾರು, ಆಂಟೋನಿ ಲವೇಶಿಯರ್ ಅಂತ ಕರಿತೀವಿ. ಮಾಸು ಮುಂಚೆ ಏನಿರುತ್ತೋ ಅಂದರೆ ದ್ರವ್ಯರಾಶಿಯು ಏನಿರುತ್ತೋ ಮಾಸು ರಿಯಾಕ್ಷನ್ ಆದಮೇಲೂ ಸೇಮ್ ಇರುತ್ತೆ ಅಂತ ಹೇಳ್ತಾರೆ. ಯಾರು, ಆಂಟೋನಿ ಲವೇಶಿಯರ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕರಿತೀವಿ. ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನಲ್ ಏನು ಹೇಳ್ತಾರೆ, ಜೋಸೆಫ್ ಪ್ರೌಸ್ಟ್ ಅವರು ಇದನ್ನು ಡಿಸ್ಕವರ್ ಮಾಡಿರ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಫಿಕ್ಸ್ಡ್ ರೇಷಿಯೋ ಇನ್ 1 ಕಾಂಪೌಂಡ್. ರಿಯಾಕ್ಷನ್ ಆಗೋಕ್ಕಿಂತ ಮುಂಚೆ ಯಾವ ರೇಷಿಯೋ ಇರುತ್ತೋ ರಿಯಾಕ್ಷನ್ ಆದಮೇಲೂ ಆ ಒಂದು ಎಲಿಮೆಂಟ್ಸು ಅದೇ ಒಂದು ರೇಷಿಯೋದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಈಗ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್ ಏನು ಹೇಳ್ತಾರೆ ಅಂದರೆ, ಅದನ್ನು ಜಾನ್ ಡಾಲ್ಟನ್ ಅವರು ಡಿಸ್ಕವರ್ ಮಾಡಿರ್ತಾರೆ ಅಥವಾ ಆ ಲಾನ ಅವ್ರು ಕೊಟ್ಟಿರ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಸೇಮ್ 2 ಎಲಿಮೆಂಟ್ಸ್, 2 ಎಲಿಮೆಂಟ್ಸ್ಗಳು ಕ್ಯಾನ್ ಫಾರ್ಮ್ ಡಿಫ್ರೆಂಟ್ ಕಾಂಪೌಂಡ್ಸ್ ಇನ್ ಅ ಸಿಂಪಲ್ ರೇಷಿಯೋ. 2 ಎಲಿಮೆಂಟ್ಸ್ಗಳು ವಿಧವಾದ ಸಂಯುಕ್ತ ಅಂತ ಕಾಂಪೌಂಡ್ಸ್ ಅಂತ ಏನು ಕರಿತೀವಿ ಅದನ್ನು ಫಾರ್ಮ್ ಮಾಡ್ಬೋದು. ಬಟ್ ಅವರ ರೇಷಿಯೋ ಚೇಂಜ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದನ್ನು ಯಾರು ಹೇಳ್ತಾರೆ ಅಂದರೆ, ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್ ಅದನ್ನು ಕೊಟ್ಟಂಥ ಜಾನ್ ಡಾಲ್ಟನ್ ಅಂತ ಒಬ್ಬರು ಸೈಂಟಿಸ್ಟು ಅದನ್ನು ನಮಗೆ ಕೊಡ್ತಾರೆ. ಸರಿನಾ.
ಈಗ ಅಣುಗಳ ಮಾದರಿಗಳು, ಅಟಾಮಿಕ್ ಮಾಡೆಲ್ಸ್. ನಮಗೆ ಅಟಾಮಿಕ್ ಮಾಡೆಲ್ಸ್ ಇಂದ ನಮಗೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಓಕೆನಾ, 5 ಸ್ಟಾರ್ ನಮಗೆ ಇದನ್ನ ನೀವು ಟಿಕ್ ಮಾಡ್ಕೊಬಿಡಿ, ಯಾಕಂದ್ರೆ ಕ್ವಶನ್ಸ್ ನಿಮಗೆ ಇಲ್ಲಿಂದನೇ ಸ್ವಲ್ಪ ಜಾಸ್ತಿ ಕೇಳೋದು. ಸರಿನಾ, ಈಗ ನಾವು ಅಟಾಮಿಕ್ ಮಾಡೆಲ್ ಅಂದ್ರೆ ಏನಂದ್ರೆ, ಈ ಅಟಾಮ್ ಒಳಗಡೆ ಅಟಾಮ್ ಹೇಗೆ ಕಾಣಿಸುತ್ತೆ, ಅದು ಅದ್ರೊಳಗಡೆ ಹೇಗಿದೆ, ಎಲೆಕ್ಟ್ರಾನ್ಸು ಪ್ರೋಟಾನ್ಸ್ ಹೇಗೆ ಅರೇಂಜ್ ಆಗಿದೆ, ಮತ್ತೆ ಅದು ಯಾವ ಥರ ಮೂವ್ಮೆಂಟ್ ಮಾಡುತ್ತೆ, ಇದೆಲ್ಲವನ್ನು ಹೇಳೋ ಒಂದು ವಿಷಯವೇ ಅಣುವ ಮಾದರಿಗಳು ಅಂತ ನಾವು ಕರಿತೀವಿ, ಅಟಾಮಿಕ್ ಮಾಡೆಲ್ಸ್ ಅಂತ ಕರಿತೀವಿ. ಈ ಅಟಾಮಿಕ್ ಮಾಡೆಲ್ಸು ಎಷ್ಟೊಂದು ಸೈಂಟಿಸ್ಟ್ಗಳು ಥಿಯರಿ ಕೊಟ್ಟಿದ್ದಾರೆ. ಅದರೊಳಗೆ ಫೇಮಸ್ ಥಿಯರಿಗಳು ಯಾವುದಪ್ಪ ಅಂತಂದರೆ, ಮೊದಲನೇದು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಡಾಲ್ಟನ್ನ ಅಣು ಸಿದ್ಧಾಂತ ಅಂತ ಕರಿತೀವಿ. 808 ಇವರು ಪ್ರಪೋನ್ ಮಾಡ್ತಾರೆ. ಈ ಒಂದು ಸಿದ್ಧಾಂತನ ಇವರು ತಗೊಂಡು ಸೃಷ್ಟಿಸ್ತಾರೆ. ಓಕೆನಾ, ಯಾವುದು 1808 ಡೇಟು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇವರು ಕೆಲವೊಂದು ಇನ್ಫಾರ್ಮೇಶನ್ಸ್ನ ಕೊಡ್ತಾರೆ ಅಣುಗಳ ಬಗ್ಗೆ, ಆಟಮ್ ಬಗ್ಗೆ. ಮೊದಲನೇದೇನು, ಆಲ್ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಆಟಮ್. ಅಂದರೆ ಎಲ್ಲ ದ್ರವ್ಯವು ಏನಿಂದ ಮಾಡಿರುತ್ತೆ, ಅಣುಗಳ ಎಂಬ ಅತಿ ಸಣ್ಣ ಕಣಗಳಿಂದ ನಿರ್ಮಿತವಾಗಿದೆ. ಇವರೇ ಹೇಳೋದು ಫಸ್ಟ್ ಇದನ್ನ. ಓಕೆನಾ, ಆಟಮ್ಸ್ ಕೆನಾಟ್ ಬಿ ಕ್ರಿಯೇಟೆಡ್ ಆ್ಯಂಡ್ ಆಟಮ್ಸ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್ ಅಂತಲೂ ಇವ್ರು ಹೇಳಿತ್ತು. ಎವ್ರಿಥಿಂಗ್ ಅರೌಂಡ್ ಅಸ್ ಇಸ್ ಮೇಡ್ ಅಪ್ ಆಫ್ ಅ ಟೈನಿ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್. ಅಂದರೆ ಸಣ್ಣ ಸೂಕ್ಷ್ಮ ಕಣಗಳಿಂದ ಕೂಡಿರುತ್ತೆ ಯಾವುದು, ಎಲ್ಲ ಒಂದು ದ್ರವ್ಯವು. ಮತ್ತೆ ಏನು ಹೇಳ್ತಾರೆ, ಅಣುಗಳು ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ. ಈ ಒಂದು ಥಿಯರಿನ ಯಾರು ಹೇಳ್ತಾರೆ ಅಂತಂದರೆ, ಡಾಲ್ಟನ್ ಅಟಾಮಿಕ್ ಥಿಯರಿ, ಡಾಲ್ಟನ್ ಅನ್ನೋರು ಹೇಳ್ತಾರೆ ಈ ಒಂದು ಸಿದ್ಧಾಂತದಲ್ಲಿ. ಸರಿನಾ, ಇವರು 4 ಥರದ ಒಂದು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. ಆ 4 ಥರದ ಸ್ಟೇಟ್ಮೆಂಟ್ಸ್ ಕೂಡ ನಮ್ಗೆ ಇಂಪಾರ್ಟೆಂಟು. ನಿಮಗೆ ಯಾವ ಸ್ಟೇಟ್ಮೆಂಟ್ ಆದರೂ ಕೊಟ್ಬಿಟ್ಟು ಇದು ಯಾರು ಕೊಟ್ಟಿದ್ದು, ಈ ಸಿದ್ಧಾಂತ ಯಾರು ಕೊಟ್ಟಿದ್ದು ಅಂತಲೂ ನಮಗೆ ಕೇಳ್ಬೋದು. ಮೊದಲನೇದಾಗಿ ನೋಡಿದ್ವಿ, ಆಟಮ್ ಒಳಗಡೆ ಎಲ್ಲ ಮ್ಯಾಟರ್ ಏನಿರುತ್ತೆ, ಎಲ್ಲ ದ್ರವ್ಯವು ಆಟಮಿಂದ ಕೂಡಿರುತ್ತೆ. ಮತ್ತು ಆಟಮ್ ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಮತ್ತು ಅದನ್ನು ಕ್ರಿಯೇಟ್ ಮಾಡೋಕ್ಕೂ ನಮ್ಮ ಕೈಲೇ ಆಗಲ್ಲ ಅಂತ ಹೇಳ್ತಾರೆ. ಈಗ ಎರಡನೇದು ಏನು ಹೇಳ್ತಾರೆ, ಆಟಮ್ ಆಫ್ ಸೇಮ್ ಎಲಿಮೆಂಟ್ಸ್ ಆರ್ ಐಡೆಂಟಿಕಲ್. All atoms of the same elements have the same mass and the same physical properties. ಈಗ ಒಂದೇ ಮೂಲ ಧಾತುವಿನ ಎಲ್ಲ ಅಣುಗಳು ಒಂದೇ ದ್ರವ್ಯರಾಶಿ ಮತ್ತು ಒಂದೇ ಭೌತಿಕ ಗುಣಗಳನ್ನು ಹೊಂದಿರುತ್ತದೆ. ಈಗ ಎಲ್ಲ ಹೈಡ್ರೋಜನ್ ಆಟಮ್ಸ್ಗಳು ಅಥವಾ ಹೈಡ್ರೋಜನ್ ಅಣುಗಳು ಸೇಮ್ ರೀತಿಯಾಗಿ ಕೆಲಸ ಮಾಡುತ್ತೆ. ಓಕೆನಾ, ಅದ್ರ ಫಿಸಿಕಲ್ ಪ್ರಾಪರ್ಟೀಸು, ಕೆಮಿಕಲ್ ಪ್ರಾಪರ್ಟೀಸ್ ಯಾವಾಗಲೂ ಸೇಮ್ ಇರುತ್ತೆ. ಅದನ್ನೇ ಅವ್ರು ಹೇಳ್ತಿರೋದು, ಅಟಾಮ್ ಒಳಗಡೆ ಎಲ್ಲ ಎಲಿಮೆಂಟ್ಸು ಕೂಡ ಐಡೆಂಟಿಕಲ್ ಆಗಿರುತ್ತೆ, ಅಂದರೆ ಸೇಮ್ ಒಂದೇ ರೀತಿಯಾಗಿ ಕೆಲಸಗಳು ನಾವು ಮಾಡ್ತಿರ್ತವೆ ಅಂತ. ಸರಿನಾ, ಈಗ ಮೂರನೇದು ಏನು ಹೇಳ್ತಾರೆ, ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ ವೆನ್ ಆಟಮ್ಸ್ ಕಂಬೈನ್. ಈಗ 2 ಅಥವಾ 3 ಜಾಸ್ತಿ ಡಿಫ್ರೆಂಟ್ ಮೂಲ ಧಾತುಗಳು ಅಂದರೆ ಎಲಿಮೆಂಟ್ಸ್ ಅಂತ ಏನು ಕರಿತೀವಲ್ಲ, ಅವೆಲ್ಲ ಕಂಬೈನ್ ಆದರೆ ಏನಾಗುತ್ತೆ, ಕಾಂಪೌಂಡ್ಸ್ಗಳು ಫಾರ್ಮ್ ಆಗುತ್ತೆ. 2 ಅಥವಾ ಹೆಚ್ಚಿನ ವಿಭಿನ್ನ ಮೂಲ ಧಾತುಗಳು ಅಣುಗಳು ಸೇರಿ ಸಂಯುಕ್ತವನ್ನು ರಚಿಸುತ್ತವೆ. ಸಂಯುಕ್ತವನ್ನು ಅಂದ್ರೆ ಏನು, ಕಾಂಪೌಂಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನು, H2O ಅಂದರೆ ವಾಟರ್, ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್. ಈ 2 ಹೈಡ್ರೋಜನ್ನೇ ಬೇರೆ ಎಲಿಮೆಂಟು, ಆಕ್ಸಿಜನ್ನೇ ಬೇರೆ ಎಲಿಮೆಂಟು, ಇವೆರಡು ಕಂಬೈನ್ ಆಗಿ ಫಾರ್ಮ್ ಆಗೋದೇನು, H2O ಅನ್ನೋ ಒಂದು ಕಾಂಪೌಂಡ್. ಸರಿನಾ, ಇವರು ಈ ಮೂರನೇದಲ್ಲಿ ಇದನ್ನ ಹೇಳಿರ್ತಾರೆ. ಈಗ 4ನೇದು ಏನು ಹೇಳ್ತಾರೆ ಅಂದರೆ, ಕೆಮಿಕಲ್ ರಿಯಾಕ್ಷನ್ಸ್ ಓನ್ಲಿ ರೀಅರೇಂಜ್ ಆಟಮ್. ರಾಸಾಯನಿಕ ಅಂದರೆ ಕೆಮಿಕಲ್ ರಿಯಾಕ್ಷನ್ ಕ್ರಿಯೆಯಲ್ಲಿ ಅಣುಗಳು ಸೃಷ್ಟಿಸಲಾಗುವುದಿಲ್ಲ ಅಥವಾ ನಾಶವಾಗುವುದಿಲ್ಲ, ಅವು ಮರು ಜೋಡಣೆಗಳಿಗೆ ಹೊಸ ಪದಾರ್ಥಗಳನ್ನು ರಚಿಸುತ್ತವೆ. ಕೆಮಿಕಲ್ ರಿಯಾಕ್ಷನ್ ಆದಾಗ ಯಾವುದೇ ಥರ ಹೊಸ ಆಟಮ್ಸ್ಗಳು ಬರಲ್ಲ ಅಥವಾ ಇರೋಂಥ ಆಟಮ್ಸ್ಗಳು ಡೆಸ್ಟ್ರಾಯ್ ಆಗಲ್ಲ. ಬಟ್ ಏನು ಆಗುತ್ತೆ ಅಂದರೆ, ಆಟಮ್ಸ್ಗಳಲ್ಲಿ ಅಥವಾ ಎಲಿಮೆಂಟ್ಸ್ಗಳು ಏನಾಗುತ್ತೆ, ರೀಅರೇಂಜ್ ಆಗುತ್ತೆ. ಸರಿನಾ, ಅದನ್ನೇ ಅವ್ರು ಹೇಳಿರೋದು, ಕೆಮಿಕಲ್ ರಿಯಾಕ್ಷನ್ ಆದಾಗ ಈಗ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಹೋದಾಗ ನಮಗೆ ವಾಟರ್ ಸಿಗುತ್ತೆ ಅಲ್ವಾ. ಹೈಡ್ರೋಜನ್ ಆಟಮ್ಸ್ ಇರುತ್ತೆ, ಆಕ್ಸಿಜನ್ ಆಟಮ್ಸ್ ಇರುತ್ತೆ. ಬಟ್ ಅದು ಮುಂಚೆ ಈಗ ಈ ಕಡೆ ಹೈಡ್ರೋಜನ್ ಆಟಮ್ಸ್ ಇರುತ್ತೆ, ಈ ಕಡೆ ಆಕ್ಸಿಜನ್ ಆಟಮ್ಸ್ ಅಂತ ಅನ್ಕೊಳ್ಳಿ. ಈ ಕಡೆ ಎಲ್ಲ ಹೈಡ್ರೋಜನ್ ಆಟಮ್ಸು, ಈ ಕಡೆ ಆಕ್ಸಿಜನ್ ಆಟಮ್ಸು. ಬಟ್ ರಿಯಾಕ್ಷನ್ ಆದಾಗ ಏನಾಗುತ್ತೆ, ಬಟ್ ಇಲ್ಲೂ ಹೈಡ್ರೋಜನ್ ಆಟಮ್ಸ್ ಇರ್ಬೋದು, ಇಲ್ಲೂ ಆಕ್ಸಿಜನ್ ಆಟಮ್ಸ್ ಇರ್ಬೋದು, ಅದು ಮಿಕ್ಸಪ್ ಆಗುತ್ತೆ. ಆದರೆ ಯಾವುದೇ ಥರ ಹೊಸ ಆಟಮ್ಗಳ್ನು ಕ್ರಿಯೇಟ್ ಮಾಡಲ್ಲ, ಯಾವುದೇ ಥರ ಇರೋ ಆಟಮ್ಗಳ್ನು ಅದು ಡೆಸ್ಟ್ರಾಯ್ ಮಾಡಲ್ಲ. ಇದಿಷ್ಟು ಸಿದ್ಧಾಂತನ ಯಾರು ಕೊಟ್ಟಿರ್ತಾರೆ ಅಂತಂದರೆ, ಡಾಲ್ಟನ್ ಅವರು ಕೊಟ್ಟಿರ್ತಾರೆ. ಸರಿನಾ, ಇದೊಂದೇ ಟೇಬಲಲ್ಲಿ ನಿಮಗೆ ಎಲ್ಲ ಸಿಗುತ್ತೆ. ನೀವು ರಿವಿಷನ್ ಮಾಡಬೇಕಾದ್ರು ಅಷ್ಟೇ ಈ ಥರ ಟೇಬಲ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಯಾಕಂದರೆ ಅಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಇಲ್ಲಿ ಒಂದು ನಮ್ಗೆ ಏನು ಬೇಕೋ ಅಷ್ಟೊಂದು ಮಾತ್ರ ನಾನು ಇಲ್ಲಿ ಕೊಟ್ಟಿರ್ತೀನಿ. ಮೊದಲನೇದಾಗಿ ಎಲ್ಲ ಮ್ಯಾಟರ್ ಏನು, ಆಟಮ್ಸಿಂದ ಮೇಡಪ್ ಆಗಿರುತ್ತೆ. ಮತ್ತು ಆಟಮ್ಸ್ಗಳು ಡೆಸ್ಟ್ರಾಯ್ ಮಾಡೋಕ್ಕೋಗಲ್ಲ, ಅದನ್ನು ಕ್ರಿಯೇಟ್ ಮಾಡೋಕ್ಕೋಗಲ್ಲ. ಎಲ್ಲ ಆಟಮ್ಸ್ಗಳು ಏನಿರುತ್ತೆ, ಒಂದೇ ಸೇಮ್ ಪ್ರಾಪರ್ಟೀಸ್ ಇರುತ್ತೆ, ಅದಕ್ಕೆ ಸೇಮ್ ಐಡೆಂಟಿಟಿ ಇರುತ್ತೆ. ಓಕೆನಾ, ಹೈಡ್ರೋಜನ್ ಒಂದು ಆಟಮೇ, ಆಕ್ಸಿಜನ್ ಒಂದು ಆಟಮೇ, ಎಲ್ಲ ಹೈಡ್ರೋಜನ್ ಆಟಮು ಒಂದೇ ಥರ ಆಗಿ ರಿಯಾಕ್ಟ್ ಮಾಡುತ್ತೆ. ಸರಿನಾ, 4ನೇದೇನು, ಕಾಂಪೌಂಡ್ಸ್ ಆರ್ ಫಾರ್ಮ್ಡ್
ಬೈ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಫಾರ್ ಎಕ್ಸಾಂಪಲ್ ನನಗೆ H2O ಅಂತ ಹೇಳಿದೆ. ಈಗ H2Oದಲ್ಲಿ ಏನು ಹೈಡ್ರೋಜನ್ ಬೇರೆ ಆಟಮು, ಆಕ್ಸಿಜನು ಬೇರೆ ಆಟಮು, ಇವೆರಡು ಸೇರಿ ಏನು ಮಾಡುತ್ತೆ, ಕಾಂಪೌಂಡ್ನ ಸೃಷ್ಟಿಸುತ್ತೆ ಅಲ್ವಾ. ಈಗ ಕೆಮಿಕಲ್ ರಿಯಾಕ್ಷನ್ ಆದಾಗ ಆಟಮ್ ಎಲ್ಲೂ ಡೆಸ್ಟ್ರಾಯ್ ಆಗಲ್ಲ ಅಥವಾ ಬೇರೆ ಆಟಮ್ ಕ್ರಿಯೇಟ್ ಆಗಲ್ಲ, ಜಸ್ಟ್ ತನ್ನ ಪ್ಲೇಸಸ್ನ ಅಥವಾ ಪೊಸಿಷನ್ ಏನಾಗುತ್ತೆ, ರೀಅರೇಂಜ್ ಆಗುತ್ತೆ. ಇದಿಷ್ಟು ಒಂದು ಸಿದ್ಧಾಂತನ ಯಾರು ಕೊಡ್ತಾರೆ ಅಂದರೆ ಡಾಲ್ಟನ್ ಅವರು ಕೊಡ್ತಾರೆ. ಓಕೆನಾ. ಎಕ್ಸಾಮಲ್ಲಿ ನಮಗೆ ಡೈರೆಕ್ಟ್ ಕ್ವಶನ್ಸ್ ಇದರಲ್ಲಿ ಕೇಳ್ತಾರೆ. ಈ 5 ಕೀವರ್ಡ್ನ ನೆನ್ಪಿಟ್ಕೊಳ್ಳಿ. ಒಂದು ಆಟಮ್ ಕ್ರಿಯೇಟ್ ಮಾಡೋಕ್ಕೂ ಅಂದರೆ ಎಲ್ಲ ಒಂದು ಮ್ಯಾಟರ್ಗೂ ಆಟಮ್ ಇರುತ್ತೆ. ನೋ ಕ್ರಿಯೇಷನ್, ಆಟಮ್ ಯಾವುದು ಕ್ರಿಯೇಟು ಮಾಡೋಕ್ಕಾಗಲ್ಲ, ಡೆಸ್ಟ್ರಾಯ್ನು ಮಾಡೋಕ್ಕಾಗಲ್ಲ. ಎಲ್ಲ ಒಂದು ಆಟಮು ಸೇಮ್ ಆಗೇ ವರ್ಕ್ ಆಗುತ್ತೆ. ಸರಿನಾ. ಈಗ ಡಿಫ್ರೆಂಟ್ ಆಟಮ್ಸ್ ಜಾಯ್ನ್ ಆದರೆ ಏನಾಗುತ್ತೆ, ಅದನ್ನು ಕಾಂಪೌಂಡ್ ಆಗಿ ಫಾರ್ಮ್ ಆಗುತ್ತೆ. ಮತ್ತು ಆಟಮ್ಸ್ಗಳು ರಿಯಾಕ್ಷನ್ ಆದಾಗ ಏನಾಗುತ್ತೆ, ರೀಅರೇಂಜ್ ಆಗುತ್ತೆ. ಅದು ಯಾವುದೇ ಥರ ತನ್ನ ಇರೋವಂಥ ಒಂದು ನಂಬರ್ಸ್ಗಳನ್ನ ಕಳ್ಕೊಳ್ಳಲ್ಲ. ಈಗ ಎರಡನೇ ಸಿದ್ಧಾಂತ ನೋಡಿದ್ರೆ ಜೆ ಥಾಮ್ಸನ್ ಅಟಾಮಿಕ್ ಮಾಡೆಲ್ ಅಂತ ಕರಿತೀವಿ. ನಾನು ಸ್ಟಾರ್ಟಿಂಗ್ ಹೇಳಿದೆ ಜೆ ಥಾಮ್ಸನ್ ಅಂದರೆ ಯಾರು ಅಂತ. ಅವರೊಬ್ಬರು ಸೈಂಟಿಸ್ಟು. ಓಕೆನಾ. ಈ ಸೈಂಟಿಸ್ಟ್ ಏನನ್ನ ಡಿಸ್ಕವರ್ ಮಾಡ್ತಾರೆ ಅಂದರೆ ಎಸ್ಪೆಷಲಿ ಎಲೆಕ್ಟ್ರಾನ್ನ ಡಿಸ್ಕವರ್ ಮಾಡ್ತಾರೆ. ಇವ್ರು ಯಾವುದಕ್ಕೆ ಸ್ಪೆಷಲ್ ಅಂದರೆ ಇನ್ ದ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ಸ್. ಇವರು ಈ ಅಟಾಮಿಕ್ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಎಕ್ಸಾಂಪಲ್ನ ಅಥವಾ ಹೇಗೆ ಈ ಅಟಾಮ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ವಾಟರ್ ಮಿಲನ್ ಅಂದರೆ ಕಲ್ಲಂಗಡಿಯನ್ನು ಯೂಸ್ ಮಾಡಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸರಿನಾ. ಈ ಕಲ್ಲಂಗಡಿಯನ್ನು ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ ಈ ಕೆಂಪು ಭಾಗ ಇರುತ್ತಲ್ವಾ, ಅದನ್ನು ಪಾಸಿಟಿವ್ಲಿ ಚಾರ್ಜ್ ಅಂತ ಕರಿತೀವಿ. ಏನು ಪಾಸಿಟಿವ್ಲಿ ಚಾರ್ಜ್ ಅಂತ ಕರೀತಾರೆ. ಮತ್ತು ಅಲ್ಲಿ ಒಳಗಡೆ ಕಪ್ಪು ಬೀಜ ಇರುತ್ತಲ್ವಾ, ಅದನ್ನ ಏನಂತ ಕರಿತೀವಿ ಅಂದರೆ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ನಾನು ಎಲೆಕ್ಟ್ರಾನ್ಸ್ ಅಂತ ಹೇಳಿದೆ. ಎಲೆಕ್ಟ್ರಾನ್ಸ್ ಏನು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಓಕೆನಾ. ವಿದ್ಯುದಾವೇಶ ಅಂತ ಕರಿತೀವಿ. ಏನು ಪಾಸಿಟಿವ್ಲಿ ಚಾರ್ಜ್ನ ಧನ ವಿದ್ಯುದಾವೇಶ ಅಂತ ಕರಿತೀವಿ. ಮತ್ತು ಈ ಬೀಜಗಳನ್ನ ಕಪ್ಪು ಬೀಜ ಇರುತ್ತಲ್ಲ, ಅದನ್ನೇನಂತ ಕರಿತೀವಿ, ಎಲೆಕ್ಟ್ರಾನ್ಸ್ ಅಂತ ಇವರು ನೇಮಕ ಮಾಡ್ತಾರೆ. ಸರಿನಾ. ಸೊ ಜೆ ಥಾಮ್ಸನ್ ಅಟಾಮಿಕ್ ಮಾಡೆಲ್ ಏನು ಮಾಡುತ್ತೆ ಅಂದರೆ ಅವರು ಆಟಮ್ನ ಒಂದು ಕಲ್ಲಂಗಡಿಯ ರೂಪದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಕಲ್ಲಂಗಡಿಯ ರೂಪದಲ್ಲಿ ಕೆಂಪು ಭಾಗನ ಪಾಸಿಟಿವ್ಲಿ ಚಾರ್ಜ್ ಅಂತ ಕರೀತಾರೆ. ಮತ್ತು ಕಪ್ಪು ಭಾಗದಲ್ಲಿರೋ ಬೀಜಗಳನ್ನ ಏನಂತ ಕರಿತೇವೆ, ನೆಗೆಟಿವ್ಲಿ ಚಾರ್ಜ್ಡ್ ಅಥವಾ ಎಲೆಕ್ಟ್ರಾನ್ಸ್ ಅಂತ ಅವರು ಅಂತ ನೇಮ್ನ ಮಾಡ್ತಾರೆ. ಸರಿನಾ. ಇವರು ಈ ಒಂದು ಮಾಡೆಲ್ನ ಏನಂತ ಕರಿತೀವಿ, ಅಥವಾ ಈ ಕಲ್ಲಂಗಡಿಯನ್ನು ಯೂಸ್ ಮಾಡಿ ಅಂತ ಒಂದು ಮಾಡೆಲ್ನ ಏನಂತ ಕರೀತಾರೆ ಅಂದರೆ ಪ್ಲಮ್ ಪಡ್ಡಿಂಗ್ ಮಾಡೆಲ್ ಅಂತ ಕರೀತಾರೆ. ಓಕೆನಾ. ಯಾವ ಒಂದು ಇಯರಲ್ಲಿ ಕೊಡ್ತಾರೆ, 904 ಅಂದರೆ 1904 ಒಂದು ಇಯರಲ್ಲಿ ಕೊಡ್ತಾರೆ. ಇದನ್ನು ಪ್ಲಮ್ ಪಡ್ಡಿಂಗ್ ಮಾಡೆಲ್ ಅಂತ ಕರೀತಾರೆ, ಅಥವಾ ಪಡ್ಡಿಂಗ್ ಮಾಡೆಲ್ ಅಂತಲೂ ಇದನ್ನು ಕರೀತಾರೆ. ಓಕೆನಾ. ಪಡ್ಡಿಂಗ್ ಮಾಡೆಲ್ ಅಂತ ಕರೀತಾರೆ. ನಮಗೆ ಎಕ್ಸಾಂಪಲ್ ಕನ್ಫ್ಯೂಸಲ್ ಮಾಡೋಕ್ಕೆ ನಮಗೆ ಕೇಳ್ಬೋದು. ಇದನ್ನು ಯಾರು ಪ್ರಪೋಸ್ ಮಾಡಿರ್ತಾರೆ, ಜೆ ಥಾಮ್ಸನ್ ಅವರು ಪ್ರಪೋಸ್ ಮಾಡಿರ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ ಆಟಮು ಒಂದು ಪಾಸಿಟಿವ್ಲಿ ಚಾರ್ಜ್ ಸ್ಪಿಯರ್ ಆಗಿ ಇರುತ್ತೆ ಅಂತ ಹೇಳಿರ್ತಾರೆ. ಏನು ಧನಾತ್ಮಕ ವಿದ್ಯುದಾವೇಶ ಹೊಂದಿರುವ ಗೋಳವಾಗಿದೆ ಅಂತ ಹೇಳ್ತಾರೆ. ಅದು ಅದು ಆಟಮ್ನ. ಸರಿನಾ. ಮತ್ತು ಎಲೆಕ್ಟ್ರಾನ್ಸು ಆ ಒಂದು ಪಾಸಿಟಿವ್ ಚಾರ್ಜ್ ಆಗಿರೋಂಥ ಒಂದು ಸ್ಪಿಯರ್ ಅಂದರೆ ಆ ಕಲ್ಲಂಗಡಿ ಈಗ ಫುಲ್ ಪಾಸಿಟಿವ್ ಅಂದರೆ ಅದರೊಳಗಡೆ ಏನಿರುತ್ತೆ, ಎಲೆಕ್ಟ್ರಾನ್ಸ್ ಅದರೊಳಗಡೆ ಇರುತ್ತೆ ಅಂತ ಹೇಳಿರ್ತಾರೆ. ಸರಿನಾ. ಈ ಪಾಸಿಟಿವ್ ಚಾರ್ಜು ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ಅಂದರೆ ಅವ್ರು ಏನು ಹೇಳಿದರು, ಆಟಮಲ್ಲಿ ಈಗ ಈ ಕೆಂಪು ಭಾಗನ ಏನು ಹೇಳಿದ್ರು ಪಾಸಿಟಿವ್ ಅಂತ ಅಂದರೆ ಜಾಸ್ತಿ ಇರೋದು ಯಾವುದು, ಪಾಸಿಟಿವ್. ಓಕೆನಾ. ಈ ಕಪ್ಪು ಭಾಗ ಇರೋದು ನೆಗೆಟಿವ್. ಸೊ ಆ ಒಂದು ಪಾಸಿಟಿವ್ ಆಗಿರೋವಂಥ ಒಂದು ಭಾಗ ಇಡೀ ಒಂದು ಆಟಮ್ ಫುಲ್ಲು ಜಾಸ್ತಿ ಪಾಸಿಟಿವ್ ಆಗಿರುತ್ತೆ ಅಂತ ಹೇಳೋದು ಯಾರು, ಜೆ ಥಾಮ್ಸನ್ ಅವ್ರು ಹೇಳ್ತಾರೆ. ಆಮೇಲೆ 4ನೇ ನೋಡಿ, ದ ಟೋಟಲ್ ಪಾಸಿಟಿವ್ ಚಾರ್ಜ್ ಈಸ್ ಈಕ್ವಲ್ ಟು ದ ಟೋಟಲ್ ನೆಗೆಟಿವ್ ಚಾರ್ಜ್. ಎಷ್ಟು ಪಾಸಿಟಿವ್ ಚಾರ್ಜ್ ಆಯಿತೋ ಅಷ್ಟೇ ನೆಗೆಟಿವ್ ಚಾರ್ಜು ಇದೆ ಅಂತ ಇವರು ಹೇಳ್ತಾರೆ. ಬಟ್ ಇವ್ರಿಗೆ ಕೊಟ್ಟಂಥ ಒಂದು ಥಿಯರಿ ಸಖತ್ ಫೇಲ್ ಆಗುತ್ತೆ. ಯಾಕಂದರೆ ಅದು ಡ್ರಾಬ್ಯಾಕ್ಸ್ ಜಾಸ್ತಿ ಇರುತ್ತೆ. ಓಕೆನಾ. ಯಾಕಂದರೆ ಆಟಮ್ ಒಳಗಡೆ ಎಲೆಕ್ಟ್ರಾನ್ಸ್ ಇರಲ್ಲ. ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ, ನಾನು ಮುಂಚೆನೇ ಹೇಳಿದ್ದೆ, ಅದ್ರ ಸುತ್ತಾ ಇರುತ್ತೆ. ಅಂದರೆ ನ್ಯೂಕ್ಲಿಯಸ್ ಸುತ್ತ ಅದು ಸುತ್ತುತ್ತಾ ಇರುತ್ತೆ. ದೇರ್ ಫೋರ್ ಆಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಹೇಳ್ತಾರೆ. ಇವರೇನು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಹೇಳ್ತಾರೆ. ಯಾಕೆ, ಪಾಸಿಟಿವ್ ಚಾರ್ಜು ಐತೆ ಮತ್ತು ನೆಗೆಟಿವ್ ಚಾರ್ಜು ಐತೆ, ಅದಕ್ಕೆ ಅದು ನ್ಯೂಟ್ರಲ್ ಅಂತ ಇದನ್ನು ಹೇಳ್ತಾರೆ. ಸರಿನಾ. ಬಟ್ ಈ ಥಿಯರಿ ಫೇಲ್ ಆಗುತ್ತೆ. ಮತ್ತು ಈ ಥಿಯರಿನ ಫೇಮಸ್ ಆಗಿ ಏನಂತ ಕರೀತಾರೆ ಅಂತಂದರೆ ವಾಟರ್ ಮೆಲನ್ ಮಾಡೆಲ್ ಅಥವಾ ಪ್ಲಮ್ ಪಡ್ಡಿಂಗ್ ಮಾಡೆಲ್ ಅಂತ ಇದನ್ನ ಕರೀತಾರೆ. ಸರಿನಾ. ಮತ್ತು ಈಗ ಜೆ ಥಾಮ್ಸನ್ ಅವರು ಎಲೆಕ್ಟ್ರಾನ್ಸ್ನ ಡಿಸ್ಕವರ್ ಮಾಡಿದ್ರು. ಇವ್ರು ಹೇಗೆ ಈ ಎಲೆಕ್ಟ್ರಾನ್ಸ್ನ ಡಿಸ್ಕವರ್ ಮಾಡಿದ್ರು, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅದನ್ನು ಕ್ಯಾಥೋಡ್ ರೇ ಟ್ಯೂಬ್ ಅಂತ ಕರಿತೀವಿ. ಓಕೆನಾ. ಕ್ಯಾಥೋಡ್ ರೇ ಟ್ಯೂಬ್ ಮಾಡಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ, ಈಗ ಒಂದು ಎಕ್ಸ್ಪೆರಿಮೆಂಟಲ್ಲಿ ಕ್ಯಾಥೋಡ್ ರೇ ಟ್ಯೂಬ್ ಅಂದರೆ ಒಂದು ಟಿನ್ ಅಂದರೆ ಸಣ್ಣವಾಗಿರೋವಂಥ ಗ್ಲಾಸು. ಓಕೆನಾ. ಆ ಗ್ಲಾಸ್ ಟ್ಯೂಬು ಅದು ಸಖತ್ತು ಚಿಕ್ಕವಾಗಿರುತ್ತೆ. ಓಕೆನಾ. ವೆರಿ ಲಿಟಲ್ ಗ್ಯಾಸ್, ಅದರೊಳಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಗ್ಯಾಸ್ ಇರುತ್ತೆ. ಸರಿನಾ. ಆ ಒಂದು ಟ್ಯೂಬ್ ಒಳಗಡೆ ಹೈ ವೋಲ್ಟೇಜ್ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂತಂದರೆ, ಈಗ ಹೇಗೆ ಒಂದು ಬೀಮ್ ಆಫ್ ಲೈಟ್ ಪಾಸ್ ಆಗುತ್ತೆ ನೋಡಿ, ಅದೇ ಥರನೇ ಈ ಕ್ಯಾಥೋಡ್ ಅಂದರೆ ನೆಗೆಟಿವ್ ಎಲೆಕ್ಟ್ರೋಡು
ಇಂದ ಪಾಸಿಟಿವ್ ಎಲೆಕ್ಟ್ರಾನ್ ಅಂದರೆ ಆ್ಯನೋಡ್ಗೆ ಒಂದು ಬೀಮ್ ಆಫ್ ರೇಸು ಪಾಸ್ ಆಗ್ತಾ ಇರುತ್ತೆ. ಓಕೆನಾ, ನಾವು ಇವಾಗ ಆನಿಮೇಷನ್ ಮೂವಿಲಿ ನೋಡ್ಬೋದು, ಈಗ ಕರೆಂಟು ಹೇಗೆ ಪಾಸ್ ಆಗ್ತಿರುತ್ತೆ ತೋರಿಸ್ತಿರ್ತಲ್ಲ, ಅದೇ ಥರನೇ ಒಂದು ಬೀಮ್ ಒಂದು ಪಾಸ್ ಆಗ್ತಿರುತ್ತೆ. ಇಲ್ಲಿ ಅಂದರೆ ಎಲೆಕ್ಟ್ರಿಕ್ ಕ್ಯಾಥೋಡ್, ನೆಗೆಟಿವ್ ಎಲೆಕ್ಟ್ರೋಡಿಂದ ಪಾಸಿಟಿವ್ ಎಲೆಕ್ಟ್ರೋಡ್ಗೆ, ಕ್ಯಾಥೋಡಿಂದ ಆ್ಯನೋಡ್ಗೆ. ಈ ಆ್ಯನೋಡ್ ಅಂದ್ರೆ ಏನು, ಕ್ಯಾಥೋಡ್ ಅಂದ್ರೆ ಏನು, ನಾವು ಫಿಸಿಕ್ಸ್ ಬಂದಾಗ ಇನ್ನೂ ಕ್ಲಿಯರ್ ಆಗಿ ನೋಡೋಣ, ಸರಿನಾ. ಜಸ್ಟ್ ಇವಾಗ ನೆನ್ಪಿಟ್ಕೊಳ್ಳಿ, ಆ ಒಂದು ಎಲೆಕ್ಟ್ರಿಸಿಟಿ ಈ ನೆಗೆಟಿವ್ ಇಂದ ಪಾಸಿಟಿವ್ಗೆ ಏನಾಗ್ತಿರುತ್ತೆ, ಮೂವ್ ಆನ್ ಆಗ್ತಿರುತ್ತೆ. ಸೊ ಇದನ್ನು ಐಡೆಂಟಿಫೈ ಮಾಡಿ ಏನು ಹೇಳ್ತಾರೆ ಅಂದರೆ, ಈಗ ಅವ್ರು ಏನು ಹೇಳ್ತಾರೆ ಅಂದರೆ, ದೇ ಫೌಂಡ್ ದಟ್ ದೇ ವೇರ್ ಮೇಡ್ ಅಪ್ ಆಫ್ ಟೈನಿ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ಓಕೆನಾ, ಚಿಕ್ಕ ಚಿಕ್ಕ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸು ಒಂದು ನೆಗೆಟಿವ್ ಇಂದ ಪಾಸಿಟಿವ್ಗೆ ಮೂವ್ ಆಗ್ತೈತೆ ಅಂತ ನೋಡಿದಾಗ ಅವ್ರು ಏನು ಮಾಡ್ತಾರೆ, ಈ ಒಂದು ನೆಗೆಟಿವ್ ಪಾರ್ಟಿಕಲ್ಸ್ನ ಎಲೆಕ್ಟ್ರಾನ್ಸ್ ಅಂತ ನೀವು ಮಾಡ್ತಾರೆ. ಏನು, ಎಲೆಕ್ಟ್ರಾನ್ಸ್ ಅಂತ ನೀವು ಮಾಡ್ತಾರೆ. ನಿಮಗೆ ಈ ಸ್ಟೋರಿ ಎಲ್ಲ ಏನು ಬೇಕಾಗಿಲ್ಲ, ಜಸ್ಟ್ ನೆನ್ಪಿಟ್ಕೊಳ್ಳಿ, ಕ್ಯಾಥೋಡ್ ರೇ ಟ್ಯೂಬ್ ಎಕ್ಸ್ಪೆರಿಮೆಂಟ್ನ ಯೂಸ್ ಮಾಡಿ ಜೆ ಥಾಮ್ಸನ್ ಅವರು ಎಲೆಕ್ಟ್ರಾನ್ಸ್ನ ಕಂಡುಹಿಡಿದ್ರು ಅಂತ ನೆನ್ಪಿಟ್ಕೊಳ್ಳಿ. ಈಗ ನೆಕ್ಸ್ಟ್ ಬರೋದು ಯಾವುದು, ರುಥರ್ಫೋರ್ಡ್ ಅಟಾಮಿಕ್ ಮಾಡೆಲ್. ಇದೇ ನಮಗೆ ಜಾಸ್ತಿ ಇಂಪಾರ್ಟೆಂಟ್. ಓಕೆನಾ, ಯಾಕೆಂದರೆ ಇದನ್ನು ಅಕ್ಸೆಪ್ಟ್ ಮಾಡೋ ಒಂದು ಸಕ್ಸಸ್ ರೇಟು ಜಾಸ್ತಿ ಇದೆ, ಡ್ರಾಬ್ಯಾಕ್ಸು ಅಷ್ಟೇ ಇದೆ. ಬಟ್ ಒಂದು ಅಕ್ಸೆಪ್ಟಬಲ್ ಮಾಡೆಲ್ ಯಾರ್ದಪ್ಪ ಅಂತಂದರೆ ರುಥರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಅಂತ ಕರಿತೀವಿ. ಇವ್ರು ಯಾವಾಗ ಪ್ರಪೋಸ್ ಮಾಡ್ತಾರೆ ಅಥವಾ ಯಾವಾಗ ಈ ಮಾಡೆಲ್ನ ಕೊಡ್ತಾರೆ, 1911 ಅಂದರೆ 1911 ರುಥರ್ಫೋರ್ಡ್ ಅವರು ಇದನ್ನು ಕೊಡ್ತಾರೆ. ಸೈಂಟಿಸ್ಟ್ ಫುಲ್ ಹೆಸರೇನು, ಎರ್ನಸ್ಟ್ ರುಥರ್ಫೋರ್ಡ್ ಅಂತ ಕರಿತೀವಿ, ಎರ್ನಸ್ಟ್ ರುಥರ್ಫೋರ್ಡ್ ಅಂತ. ಇವ್ರು ಏನು ಹೇಳ್ತಾರೆ ಅಂದರೆ, ಎಲ್ಲ ಆಟಮ್ ಒಳಗೂ ಒಂದು ಸ್ಮಾಲ್ ನ್ಯೂಕ್ಲಿಯಸ್ ಇರುತ್ತೆ. ಓಕೆನಾ, ಅದನ್ನು ಸ್ಮಾಲ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಈಗ ಇದು ದೊಡ್ಡ ಆಟಮ್ ಅಂದರೆ ಇದ್ರೊಳಗಡೆ ಒಂದು ಸಣ್ಣ ಪಾರ್ಟ್ ಇರುತ್ತೆ, ಅದನ್ನು ನ್ಯೂಕ್ಲಿಯಸ್ ಅಂತ ಕರೀತಾರೆ. ಅದು ಯಾವಾಗಲೂ ಸೆಂಟ್ರಲಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಮತ್ತು ಈ ನ್ಯೂಕ್ಲಿಯಸ್ ಸುತ್ತ ಏನು ಸುತ್ತುತ್ತಾ ಇರುತ್ತೆ, ಎಲೆಕ್ಟ್ರಾನ್ ಸುತ್ತುತ್ತಾ ಇರುತ್ತೆ. ಓಕೆನಾ, ಎಲೆಕ್ಟ್ರಾನ್ ಸುತ್ತುತ್ತಾ ಇರುತ್ತೆ. ಮತ್ತು ಈ ನ್ಯೂಕ್ಲಿಯಸ್ ಅಥವಾ ಈ ಆಟಮ್ ಈಗ ನ್ಯೂಕ್ಲಿಯಸ್ ಇಲ್ಲಿ ಒಂದಿದ್ರೆ ಇನ್ನು ಮಿಕ್ಕಿದೆಲ್ಲ ಏನಿರುತ್ತೆ ಅದೆಲ್ಲ ಖಾಲಿ ಜಾಗ ಅಲ್ವಾ. ಆ ಥರ ಒಂದು ಥಿಯರಿನ ಯಾರು ಕೊಡ್ತಾರೆ ಅಂತಂದರೆ ರುಥರ್ಫೋರ್ಡ್ ಅವರು ಕೊಡ್ತಾರೆ. ಇವ್ರ ಬಗ್ಗೆ ನಮಗೆ ಜಾಸ್ತಿ ಡೀಪಾಗೂ ಕ್ವಶನ್ಸ್ ಕೇಳ್ತಾರೆ, ಯಾಕಂದರೆ ಇವ್ರ ಮಾಡೆಲ್ನ ನಾವು ಕಲ್ತಿರಲೇಬೇಕು, ಸರಿನಾ. ಎಕ್ಸಾಮ್ಸಲ್ಲಿ ನಮಗೆ ಇವ್ರ ಮಾಡೆಲಿಂದನೇ ನಮಗೆ ಕ್ವಶನ್ಸ್ ಬರೋದು. ನೀವು ಪ್ರೀವಿಯಸ್ ಇಯರ್ ಯಾರ್ದೇ ತೆಗೆದು ನೋಡಿ, ರುಥರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಬಗ್ಗೆ ಟಾಪಿಕ್ ಇಲ್ಲದೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಲ್ಲವೇ ಇಲ್ಲ, ಸರಿನಾ. ಈ ರುಥರ್ಫೋರ್ಡ್ ಅವರು ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾರೆ. ಓಕೆನಾ, ಅದನ್ನು ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಯಾರು, ಗೋಲ್ಡ್ ಫಾಯಿಲ್ ರುಥರ್ಫೋರ್ಡ್ ಎಕ್ಸ್ಪೆರಿಮೆಂಟ್, ಚಿನ್ನದ ಹಾಳೆಯ ಪ್ರಯೋಗ ಅಂತ ಕರಿತೀವಿ. ನಾನು ಇಲ್ಲಿ ನಿಮಗೆ ನೋಟ್ಸಲ್ಲಿ ಕೊಟ್ಟಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡ್ತಾರೆ ಅಂತ. ಸೊ ಈಗ ರುಥರ್ಫೋರ್ಡ್ ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಅದನ್ನು ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ, ಸರಿನಾ. ಈ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಏನಕ್ಕೆ ಅಂತಂದರೆ, ಒಂದು ಥಿನ್ ಶೀಟ್ ಆಫ್ ಗೋಲ್ಡ್ನ ತೊಗೊಳ್ತಾರೆ. ಓಕೆನಾ, ಆ ಥಿನ್ ಶೀಟ್ ಆಫ್ ಗೋಲ್ಡ್ ತೊಗೊಳ್ತಾರೆ. ಅದು ಹೇಗಿರುತ್ತೆ ಅಂತಂದರೆ, ಯು ಕುಡ್ ಆಲ್ಮೋಸ್ಟ್ ಸಿ ಥ್ರೂ ಔಟ್ ಇಟ್, ಅದ್ರೊಳಗಡೆ ಏನೈತೆ ಅಂತ ಎಲ್ಲನೂ ನಾವು ನೋಡ್ಬೋದು, ಅಷ್ಟು ತಿನ್ನ ಶೀಟ್ನ ತೊಗೊಳ್ತಾರೆ. ಅದಾದಮೇಲೆ ಒಂದು ಬುಲೆಟ್ ಲೈಕ್ ಅಂತ ಅದನ್ನು ಒಡೆಯೋಕ್ಕೆ ಅಥವಾ ಶೀಟ್ ಕೂಲ್ಗೆ ಏನಾದ್ರು ಪಾಸ್ ಆಗೋಕ್ಕೆ ಒಂದು ಬುಲೆಟ್ ಲೈಕ್ ಅಂತ ಒಂದು ಪಾರ್ಟಿಕಲ್ಸ್ನ ತೊಗೊಳ್ತಾರೆ, ಅದನ್ನು ಆಲ್ಫಾ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಓಕೆನಾ, ಅದೇನಾಗಿರುತ್ತೆ, ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಆಗಿರುತ್ತೆ, ಸರಿನಾ. ಈ ಆಲ್ಫಾ ಪಾರ್ಟಿಕಲ್ಸ್ನ ಆ ಗೋಲ್ಡ್ ತಿನ್ ಶೀಟ್ ಇರುತ್ತಲ್ವ ಅದಕ್ಕೆ ಏನು ಮಾಡ್ತಾರೆ, ಅವರು ಶೂಟ್ ಮಾಡ್ತಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಫೋರ್ಸ್ ಆಗಿ ಎಸಿತಾರೆ. ಈ ಎಸ್ದಾಗ ಏನಾಗುತ್ತೆ, ಆ ಒಂದು ಫಾಯಿಲ್ ಅಥವಾ ಆ ಒಂದು ಗೋಲ್ಡ್ ಶೀಟ್ ಇರುತ್ತಲ್ವಾ, ಗೋಲ್ಡ್ ಶೀಟು ಅದ್ರೊಳಗಡೆ ಈ ಪಾರ್ಟಿಕಲ್ಸ್ ಏನಾಗುತ್ತೆ, ಎಷ್ಟೊಂದು ಅದ್ರೊಳಗಡೆ ಹೋಗುತ್ತೆ. ನೋಡಿ, ಈ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, ಇದೊಂದು ಗೋಲ್ಡ್ ಶೀಟು. ಓಕೆನಾ, ಇಲ್ಲಿ ಆಲ್ಫಾ ಪಾರ್ಟಿಕಲ್ಸ್ನ ಶೂಟ್ ಮಾಡ್ತಾರೆ. ಈ ಆಲ್ಫಾ ಪಾರ್ಟಿಕಲ್ ಶೂಟ್ ಮಾಡಿದ್ರೆ ಏನಾಗುತ್ತೆ, ಇದು ಅದ್ರೊಳಗಡೆ ಹೋಗುತ್ತೆ, ಸರಿನಾ. ಅದ್ರ ಸುತ್ತ ಮತ್ತು ಇದೊಂದು ಡಿಟೆಕ್ಟಿಂಗ್ ಸ್ಕ್ರೀನ್ ಅಂತ ಹಾಕಿರ್ತಾರೆ. ಯಾಕೆಂದರೆ ಇದ್ರ ಒಳಗಡೆ ಹೋಗಿ ಅದು ಯಾವ ಡೈರೆಕ್ಷನ್ಗೆ ಹೋಗುತ್ತೆ ಅಂತ ಗೊತ್ತಾಗೋಕ್ಕೆ, ಸರಿನಾ. ಈ ಆಲ್ಫಾ ಪಾರ್ಟಿಕಲ್ಸ್ನ ಇವ್ರು ಶೂಟ್ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಪಾರ್ಟಿಕಲ್ಸು ಇದ್ರೊಳಗೆ ಪಾಸ್ ಆಗಿ ಬೇರೆ ಬೇರೆ ಡೈರೆಕ್ಷನ್ಸ್ಗೆ ಹೋಗುತ್ತೆ. ಓಕೆನಾ, ಕೆಲವೊಂದು ಪಾರ್ಟಿಕಲ್ಸು ಏನಾಗುತ್ತೆ, ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಓಕೆನಾ, ಇದನ್ನು ನೆನ್ಪಿಟ್ಕೊಳ್ಳಿ, ಕೆಲವೊಂದು ಪಾರ್ಟಿಕಲ್ಸ್ ಏನಾಗುತ್ತೆ, ಬೇರೆ ಡೈರೆಕ್ಷನ್ಗೆ ಹೋಗುತ್ತೆ, ಕೆಲವೊಂದು ಪಾರ್ಟಿಕಲ್ಸು ವಾಪಸ್ ರಿಫ್ಲೆಕ್ಟ್ ಆಗುತ್ತೆ. ಈಗ ಇಲ್ಲಿ ಇದು ಎ ಆಯಿತು. ಬಿ ಇಮೇಜ್ ನೋಡಿ, ಈ ಇಮೇಜ್ ನೋಡಿ, ಇದು ಒಳಗಡೆ ಇರೋವಂಥ ಒಂದು ಆಟಮ್, ಈ ಗೋಲ್ಡ್ ಥಿನ್ ಶೀಟ್ ಒಳಗಡೆ ಇರೋವಂಥ ಒಂದು ಆಟಮ್. ಯಾವಾಗ ಈ ಪಾರ್ಟಿಕಲ್ಸ್ ಪಾಸ್ ಆಗುತ್ತೆ, ಸ್ಟ್ರೈಟಾಗಿ ಪಾಸ್ ಆಗ್ತಿದೆ. ಇಲ್ಲಿ ಏನು ರೇಸ್ಗಳು ಏನಾಗುತ್ತೆ, ಸ್ಟ್ರೈಟಾಗಿ ಪಾಸ್ ಆಗ್ತಿದೆ. ಅಂದರೆ ಇಲ್ಲಿ ಎಲ್ಲೂ ಒಳಗಡೆ ಇರೋಂಥ ನ್ಯೂಕ್ಲಿಯಸ್ಗೆ ಇದು ಹಿಟ್ ಆಗ್ತಾ ಇಲ್ಲ. ಈ ರೇಸ್ಗಳೇನು ಒಳಗಡೆ ಇರೋಂಥ ನ್ಯೂಕ್ಲಿಯಸ್ಗೆ ಇದು ಹಿಟ್ ಆಗ್ತಾ ಇಲ್ಲ. ಮತ್ತು ರುಥರ್ಫೋರ್ಡ್ ಅವ್ರು ಏನು ಹೇಳಿದರು, ಆಟಮ್ ಒಳಗಡೆ ಒಂದು ನ್ಯೂಕ್ಲಿಯಸ್ ಇದೆ, ಆ ನ್ಯೂಕ್ಲಿಯಸ್ ಸುತ್ತಮುತ್ತ ಯಾವುದೇ ಥರ ಒಂದು ಬೇರೆ ಫುಲ್ಲು ಎಂಟಿ ಸ್ಪೇಸ್ ಇದೆ, ಏನು ಪಾರ್ಟಿಕಲ್ಸ್ ಇಲ್ಲ, ಅದ್ರ ಸುತ್ತ ಏನಿದೆ, ಫ್ರೀ ಸ್ಪೇಸ್ ಇದೆ ಅಂತ. ಅದಕ್ಕೋಸ್ಕರ ಯಾವಾಗ ಈ ಗೋಲ್ಡ್ ಫಾಯಿಲ್ ಶೂಟ್ ಮಾಡ್ತಾರೋ ಅದು ಸೇಮ್ ಡೈರೆಕ್ಷನಲ್ಲೇ ಹೋಗುತ್ತೆ. ಯಾಕೆ, ಇಲ್ಲಿ ಯಾವುದೇ ಥರ ಏನು ಅಡೆತಡೆ ಇಲ್ಲ, ಎಂಟಿ ಸ್ಪೇಸ್ ಐತೆ, ಅದಕ್ಕೋಸ್ಕರ ಅದು ಆರಾಮಾಗಿ ನುಗ್ಗುತ್ತೆ. ಬಟ್ ಕೆಳಗೆ ಇಮೇಜ್ ನೋಡಿ, ಇವಾಗ ಈ ಇಮೇಜ್ ನೋಡಿ, ಯಾವಾಗ ನ್ಯೂಕ್ಲಿಯಸ್ಗೆ ಬಂದು ಆ ಆಟಮ್ ಅಥವಾ ಆ ಒಂದು ಗೋಲ್ಡ್ ಪಾರ್ಟಿಕಲ್ಸ್ ಹೊಡೆಯುತ್ತೋ ಅದೇನಾಗುತ್ತೆ, ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ, ವಾಪಸ್ ಏನಾಗುತ್ತೆ,
ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಯಾಕೆ ಅಂದರೆ ಈ ನ್ಯೂಕ್ಲಿಯಸ್ಸಲ್ಲಿ ಏನಿರುತ್ತೆ, ಹೈಲಿ ಚಾರ್ಜ್ ಪಾರ್ಟಿಕಲ್ಸ್ ಇರುತ್ತೆ, ಸರಿನಾ. ಈ ಒಂದು ಪ್ರಯೋಗನ ಯಾರು ಮಾಡ್ತಾರೆ ಅಂದರೆ ರುಥರ್ಫೋರ್ಡ್ ಅವರು ಮಾಡ್ತಾರೆ. ಆಲ್ ಅರೌಂಡ್ ದ ಫಾಯಿಲ್ ಈ ಪ್ಲೇಸ್ ದ ಸ್ಕ್ರೀನ್, ಒಂದು ಸ್ಕ್ರೀನ್ನ ಪ್ಲೇಸ್ ಮಾಡಿರ್ತಾರೆ, ಸರಿನಾ. ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಾದ್ಮೇಲೆ ಅವ್ರಿಗೆ 3 ಅಬ್ಸರ್ವೇಷನ್ ಸಿಗುತ್ತೆ, ಸರಿನಾ. ಮೊದಲನೇ ಅಬ್ಸರ್ವೇಷನ್ ನೋಡಿ, ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಪಾಸ್ಡ್ ಸ್ಟ್ರೈಟ್ ಥ್ರೂ ದ ಗೋಲ್ಡ್ ಫಾಯಿಲ್. ಓಕೆನಾ, ಆಸ್ ಇಟ್ ಈಸ್ ನಥಿಂಗ್ ವಾಸ್ ದೇರ್. ಎಷ್ಟೊಂದು ಅಂದರೆ ಅವ್ರು ಶೂಟ್ ಮಾಡಿದಂಥ ಗೋಲ್ಡ್ ಪಾರ್ಟಿಕಲ್ಸ್ ಏನಾಗುತ್ತೆ, ಫುಲ್ಲು ಪಾಸ್ ಆಗುತ್ತೆ, ಆರಾಮಾಗಿ ಪಾಸ್ ಆಗುತ್ತೆ, ಯಾವುದೇ ಥರ ಯಾವುದೋ ರಿಫ್ಲೆಕ್ಷನ್ ಆಗಲ್ಲ. ಇದು ಮೊದಲನೇ ಫೈಂಡಿಂಗು. ಎರಡನೇ ಫೈಂಡಿಂಗ್ಸ್ ಏನಂತಂದರೆ, ಕೆಲವೊಂದು ಪಾರ್ಟಿಕಲ್ಸು ಸ್ಲೈಟಾಗಿ ಬೆಂಡ್ ಆಗಿರುತ್ತೆ. ಏನಾಗಿರುತ್ತೆ ನೋಡಿ, ಈ ಥರ ಒಂದು ಪಾರ್ಟಿಕಲ್ಸ್ ಏನಾಗಿರುತ್ತೆ, ಸ್ಲೈಟಾಗಿ ಬೆಂಡ್ ಆಗೈತೆ ಅಲ್ವಾ. ಅದನ್ನು ಎರಡನೇ ಅಬ್ಸರ್ವೇಷನು. ಈಗ ಮೂರನೇ ಅಬ್ಸರ್ವೇಷನ್ ಅಂದರೆ ಏನಂತಂದರೆ, ಈಗ ಒಂದು 20,000 ಪಾರ್ಟಿಕಲ್ಸ್ ಪಾಸ್ ಆಗ್ತೈತೆ ಅಂದರೆ 20,000ದಲ್ಲಿ ಅಥವಾ 1000ದಲ್ಲಿ ಎಲ್ಲೋ ಒಂದು ಪಾರ್ಟಿಕಲ್ಲು ಏನಾಗ್ತೈತೆ, ಇಲ್ಲಿ ರಿಫ್ಲೆಕ್ಟ್ ಬ್ಯಾಕ್ ಆಗ್ತೈತೆ ಅಲ್ವಾ. ನೋಡಿ ಇಲ್ಲಿ ನೋಡಿ ಏನಾಗ್ತೈತೆ, ಅಟಾಮ್ಗೆ ಅಂದರೆ ಒಳಗಡೆ ಅಂತ ನ್ಯೂಕ್ಲಿಯಸ್ ಕೊಡ್ಬಿಟ್ಟು ಏನಾಗ್ತೈತೆ, ಇದು ರಿಫ್ಲೆಕ್ಟ್ ಬ್ಯಾಕ್ ಆಗ್ತಿದೆ. ಈ ಒಂದು ಮೂರನೇ ಫೈಂಡಿಂಗ್ಗೆ ಅದು ಒಂದು ಸಖತ್ತು ದೊಡ್ಡ ಸರ್ಪ್ರೈಸ್ ಆಗೋಯ್ತು ಯಾರಿಗೆ, ರುಥರ್ಫೋರ್ಡ್ಗೆ. ಯಾಕೆ ಅವ್ರು ಏನು ಹೇಳ್ತಾರೆ ಅಂದರೆ, ಸೊ ಈ ಒಂದು ಎಕ್ಸ್ಪೆರಿಮೆಂಟ್ನ ನೋಡ್ಬಿಟ್ಟು ಯಾವಾಗ ಅದು ರಿಬೌಂಡ್ ಅಂದರೆ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೋ ಅದು ನೋಡಾದ್ಮೇಲೆ ಏನು ಹೇಳ್ತಾರೆ, ದೇರ್ ಇಸ್ ಅ ಟೈನಿ ಹೆವಿ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಇನ್ ದ ಸೆಂಟರ್ ಆಫ್ ದ ಆಟಮ್ ಅಥವಾ ಅಣುವಿನ ಒಂದು ಸೆಂಟ್ರಲ್ಲಿ ಮಧ್ಯದಲ್ಲಿ ಒಂದು ಜಾಸ್ತಿ ಪಾಸಿಟಿವ್ಲಿ ಚಾರ್ಜ್ ಆಗಿರೋ ಒಂದು ಪಾರ್ಟ್ ಐತೆ. ಅದಕ್ಕೋಸ್ಕರ ಏನಾಯಿತು, ಆ ಒಂದು ಗೋಲ್ಡ್ ಪಾರ್ಟಿಕಲ್ಸ್ ಏನಾಯಿತು, ಆಲ್ಫಾ ಪಾರ್ಟಿಕಲ್ಸ್ ವಾಪಸ್ಸು ರಿಫ್ಲೆಕ್ಟ್ ಆಯಿತು. ಸೊ ಇದು ನೋಡ್ಬಿಟ್ಟು ರುಥರ್ಫೋರ್ಡ್ ಅದನ್ನು ಏನಂತ ಕರೀತಾರೆ ಅಂತಂದರೆ ನ್ಯೂಕ್ಲಿಯಸ್ ಅಂತ ಕರೀತಾರೆ. ಓಕೆನಾ, ನ್ಯೂಕ್ಲಿಯಸ್ ಅಂತ ಅದನ್ನು ನೇಮ್ ಮಾಡ್ತಾರೆ. ಸೊ ಇನ್ ದ ಸೆಂಟರ್ ಆಫ್ ದ ಆಟಮ್ ದಟ್ ರಿಪೇಲ್ಸ್ ಆ್ಯಂಡ್ ಬೌನ್ಸಸ್ ಬ್ಯಾಕ್ ದ ಪಾಸಿಟಿವ್ ಆಲ್ಫಾ ಪಾರ್ಟಿಕಲ್ಸ್, ರುಥರ್ಫೋರ್ಡ್ ಕಾಲ್ಡ್ ದಿಸ್ ಆಸ್ ದ ನ್ಯೂಕ್ಲಿಯಸ್. ಅರ್ಥ ಆಯ್ತಾ, ನ್ಯೂಕ್ಲಿಯಸ್ನ ಹೇಗೆ ಡಿಸ್ಕವರ್ ಮಾಡಿದ್ರು ರುಥರ್ಫೋರ್ಡ್ ಅಂತ. ಸೊ ಅದಕ್ಕೋಸ್ಕರನೇ ಅವರೊಂದು ಎಕ್ಸ್ಪೆರಿಮೆಂಟು ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಅಂತ ಅದು ಫೇಮಸ್ ಆಗಿತ್ತು. Rutherford famously said this was like a firing a cannonball a tissue paper and having it bounce back at you, totally unexpected. ಈಗ ನೀವು ಒಂದು ಟಿಶ್ಯೂ ಪೇಪರ್ನ ರೋಲ್ ಮಾಡಿಬಿಟ್ಟು ನೀವು ಒಂದು ಗೋಡೆಗೆ ಎಸಿದ್ರೆ ಅದು ಹೇಗೆ ನಿಮ್ಮ ಹತ್ರ ವಾಪಸ್ ಬರುತ್ತೆ, ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದಾರೆ ಹೇಗೆ ವಾಪಸ್ ಬರುತ್ತೆ, ಅದು ಯಾಕೆ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ. ಈಗ ಇದೇ ನಾವು ಕೆಮಿಸ್ಟ್ರಿಯಲ್ಲಿ ರಿಯಲ್ ಲೈಫ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳೋದು. ಸೊ ಎಲ್ಲತ್ರೊಳಗೂ ಒಂದು ಆಟಮ್ ಇರುತ್ತೆ, ಆ ಆಟಮ್ಗೆ ಚಾರ್ಜ್ ಪಾರ್ಟಿಕಲ್ಸ್ ಇರುತ್ತೆ ಅಲ್ವಾ. ಅದನ್ನೇ ಇವರು ರುಥರ್ಫೋರ್ಡ್ ಅವರು ಎಕ್ಸ್ಪ್ಲೇನ್ ಮಾಡಿರೋದು. ಬಟ್ ರುಥರ್ಫೋರ್ಡು ಇದನ್ನೆಲ್ಲ ಮಾಡಾದ್ಮೇಲೆ ಒಂದು ಕನ್ಕ್ಲೂಷನ್ನ ಕೊಡ್ತಾರೆ, ಸರಿನಾ. ಏನು ಈ ಒಂದು ಫೈಂಡಿಂಗ್ಸ್ ಅವ್ರು ಏನು ಕಂಡುಹಿಡಿತಾರೆ ಅದರೊಳಗೆ ಒಂದು ಕನ್ಕ್ಲೂಷನ್ ಕೊಡ್ತಾರೆ. ಮೊದಲನೇದು ನೋಡಿ, ಎಲ್ಲ ಆಟಮ್ ಆಸ್ ಅ ಟೈನಿ ಡೆನ್ಸ್ ಪಾಸಿಟಿವ್ಲಿ ಚಾರ್ಜ್. ಎಲ್ಲ ಆಟಮ್ಗೂ ಏನಿರುತ್ತೆ, ಒಂದು ನ್ಯೂಕ್ಲಿಯಸ್ ಇರುತ್ತೆ. ಓಕೆನಾ, ನ್ಯೂಕ್ಲಿಯಸ್ ಬಿಟ್ಟಾದ್ಮೇಲೆ ಆಟಮ್ ಒಳಗಡೆ ಮಿಕ್ಕಿದ ಸುತ್ತ ಏನಿರುತ್ತೆ, ಯಾವಾಗಲೂ ಕೂಡ ಎಂಟಿ ಸ್ಪೇಸ್ ಇರುತ್ತೆ, ಯಾವುದೇ ಥರ ಬೇರೆ ಏನು ಕೂಡಿರಲ್ಲ, ಫುಲ್ಲು ಖಾಲಿ ಜಾಗ ಇರುತ್ತೆ. ಮೂರನೇದು ಏನು ಹೇಳ್ತಾರೆ ಅಂದರೆ, ಹೇಗೆ ಪ್ಲಾನೆಟ್ಟು ಅಂದರೆ ಅರ್ತು ಸ್ಯಾಟರ್ನ್ ಜುಪಿಟರ್ ಸಣ್ಣ ರಿವಾಲ್ವ್ ಆಗ್ತಿದೆಯೋ ಅದೇ ಥರನೇ ನ್ಯೂಕ್ಲಿಯಸ್ನ ಯಾವ್ದು ರಿವಾಲ್ವ್ ಆಗ್ತೈತೆ, ಎಲೆಕ್ಟ್ರಾನ್ಸ್ ಕೂಡ ರಿವಾಲ್ವ್ ಆಗ್ತಿದೆ ಅಂತ ಹೇಳ್ತಾರೆ. ಇದಿಷ್ಟು 3 ಕನ್ಕ್ಲೂಷನ್ ಆ ಒಂದು ಎಕ್ಸ್ಪೆರಿಮೆಂಟಿಂದ ಅವರು ಕೊಡ್ತಾರೆ. ಬಟ್ ಇವ್ರೆಲ್ಲ ಕೊಟ್ಟಿದ್ದು ಸರಿ, ಅವರ ಒಂದು ಎಕ್ಸ್ಪೆರಿಮೆಂಟಲ್ಲಿ ಎಷ್ಟೊಂದು ಡ್ರಾಬ್ಯಾಕ್ಸ್ ಐತೆ. ಅವ್ರು ಹೇಳಿದ್ರು ಎಲೆಕ್ಟ್ರಾನ್ಸ್ ಮೊದಲನೇ ಡ್ರಾಬ್ಯಾಕ್ ಏನಂದರೆ, ಅವ್ರು ಏನು ಹೇಳ್ತಾರೆ ಅಂದರೆ, ಎಲೆಕ್ಟ್ರಾನ್ಸು ನೆಗೆಟಿವ್ಲಿ ಚಾರ್ಜ್ ಆಗಿರುತ್ತೆ, ಮತ್ತು ಅದು ಯಾವಾಗಲೂ ನ್ಯೂಕ್ಲಿಯಸ್ನಿಂದ ಅಂದರೆ ಆಟಮ್ ಒಳಗಡೆ ಇರೋಂಥ ನ್ಯೂಕ್ಲಿಯಸ್ನ ಏನು ಮಾಡ್ತಿರ್ತಾರೆ, ಸುತ್ತುತ್ತಾ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಫಿಸಿಕ್ಸ್ ಪ್ರಕಾರ ನೋಡೋದಾದರೆ, ಯಾವಾಗ ಒಂದು ಚಾರ್ಜ್ ಪಾರ್ಟಿಕಲ್ಲು ರಿವಾಲ್ವ್ ಆಗ್ತಿರುತ್ತೆ ಅಂದರೆ ಸರ್ಕಲಲ್ಲಿ ಮೂವ್ ಆಗ್ತಾ ಇರುತ್ತೋ, ಅದು ಮೂವ್ ಆಗ್ತಾ 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 ಏನಾಗುತ್ತೆ, ಎನರ್ಜಿನ ಲೂಸ್ ಆಗುತ್ತೆ. ಓಕೆನಾ, ಏನಾಯ್ತು, ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಯಾವುದು, ಎಲೆಕ್ಟ್ರಾನ್ಸ್. ಓಕೆನಾ, ಈ ಎಲೆಕ್ಟ್ರಾನ್ಸ್ ಸ್ಲೋ ಆಗಿ ತಿರುಗ್ತಾ ತನ್ನ ಶಕ್ತಿ ಕಳ್ಕೊಂಡಾದಾಗ ಏನಾಗುತ್ತೆ, ಅದು ನ್ಯೂಕ್ಲಿಯಸ್ ಜೊತೆಗೆ ಕ್ಲಾಶ್ ಆಗುತ್ತೆ. ಓಕೆನಾ, ಲಾಸ್ಟಲ್ಲಿ ಏನಾಗುತ್ತೆ, ಇವೆಂಚುಲಿ ಕ್ರ್ಯಾಶ್ ಇನ್ ಟು ದ ನ್ಯೂಕ್ಲಿಯಸ್. ಬಟ್ ಇಲ್ಲಿ ರುಥರ್ಫೋರ್ಡ್ ಯಾವುದೇ ಥರ ಒಂದು ಮಾಡೆಲ್ನ, ಈಗ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ಸ್ ಕ್ಲಾಶ್ ಆಗುತ್ತೆ ಅಂತ ಯಾವುದೇ ಥರ ಏನು ಫೈಂಡಿಂಗ್ಸ್ ಕೊಟ್ಟಿಲ್ಲ. ಒಂದು ಸ್ಟೇಬಲ್ ಆಟಮ್ಸ್ ಆರ್ ಸ್ಟೇಬಲ್ ಆ್ಯಂಡ್ ಡು ನಾಟ್ ಕೊಲ್ಯಾಪ್ಸ್. ಓಕೆನಾ, ರಿಯಲ್ ಲೈಫಲ್ಲಿ ಏನು ಆಟಮ್ಸು ಸ್ಟೇಬಲ್ ಇರುತ್ತೆ. ಬಟ್ ರುಥರ್ಫೋರ್ಡು ಇದನ್ನು ಏನು ಎಕ್ಸ್ಪ್ಲೇನೇ ಮಾಡಲಿಲ್ಲ. ಯಾಕೆ ಏನು ಅಂತ ರುಥರ್ಫೋರ್ಡು ಇದನ್ನು ಎಕ್ಸ್ಪ್ಲೇನೇ ಮಾಡಲಿಲ್ಲ. ಓಕೆನಾ, ಸೊ ಅದಕ್ಕೆ ಫಸ್ಟ್ ಡ್ರಾಬ್ಯಾಕ್ ಏನು, ಸ್ಟೆಬಿಲಿಟಿ ಆಫ್ ಪ್ರಾಬ್ಲಮ್ ಅಂತ ಕರಿತೀವಿ. ಆಟಮ್ ಸ್ಟೆಬಿಲಿಟಿನ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಲ್ಲ ಯಾರು, ರುಥರ್ಫೋರ್ಡ್ ಅವರು. ಈಗ ಎರಡನೇ ಡ್ರಾಬ್ಯಾಕ್ ಏನಂತಂದರೆ, ಈ ಎಲೆಕ್ಟ್ರಾನ್ಸು ಸುತ್ತುತ್ತಾ ಇರುತ್ತೆ, ಆದರೆ
ಯಾವ ಪಾತಲ್ಲಿ ಸುತ್ತುತ್ತಾ ಇರುತ್ತೆ. ಈಗ ಅರ್ತ್ ಆರ್ಬಿಟ್ಸ್ ಸರ್ಕ್ಯುಲರ್ ಆರ್ಬಿಟ್ಸ್ ಐತಲ್ವಾ, ಎಲಿಪ್ಟಿಕಲ್ ಆರ್ಬಿಟ್ ಅಂತ ಕರಿತೀವಲ್ವಾ. ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಯಾಟಲೈಟ್ ಒಂದು ಆರ್ಬಿಟ್ನ ಸುತ್ತುತ್ತೈತೆ ಅಥವಾ ಯಾವ ಆರ್ಬಿಟಲ್ಲಿ ಅಂದರೆ ಯಾವ ಪಾತದಲ್ಲಿ ಸುತ್ತುತ್ತೈತೆ ಅಂತ ನಾವು ಹೇಳ್ತೀವಿ. ಆದರೆ ಇದೇ ಥರನೇ ಎಲೆಕ್ಟ್ರಾನ್ಸ್ ಕೂಡ ಯಾವೊಂದು ಆರ್ಬಿಟ್ ಅಥವಾ ಯಾವೊಂದು ಪಾತ್ ಯಾವೊಂದು ದಾರಿಲಿ ಈ ಒಂದು ನ್ಯೂಕ್ಲಿಯಸ್ನ ಸುತ್ತುತ್ತೈತೆ ಅಂತ ಹೇಳಲ್ಲ ಯಾರು, ರುಥರ್ಫೋರ್ಡ್ ಅವರು ಹೇಳಲ್ಲ. ಅದಕ್ಕೋಸ್ಕರನೇ ಅವರ ಒಂದು ಮಾಡೆಲಲ್ಲಿ ಈ ಒಂದು 2 ಮೇಜರ್ ಡ್ರಾಬ್ಯಾಕ್ಸ್ಗಳು ನಮಗೆ ಕಂಡುಬರುತ್ತೆ. ಓಕೆನಾ. ಸೊ ಈ ಒಂದು ಎಲೆಕ್ಟ್ರಾನ್ಸ್ ಹೇಗೆ ಯಾವ ಅರೇಂಜ್ಮೆಂಟಲ್ಲಿ ಅಥವಾ ಯಾವೊಂದು ದಾರಿಲಿ ಆ ಒಂದು ನ್ಯೂಕ್ಲಿಯಸ್ನ ಸುತ್ತುತ್ತೈತೆ ಅಂತ ನೆಕ್ಸ್ಟ್ ಯಾರೊಂದು ಈ ಒಂದು ಮಾಡೆಲ್ನ ಅಥವಾ ಈ ಒಂದು ಸಿದ್ಧಾಂತನ ಕೊಡ್ತಾರೆ ಅಂದರೆ ಬೋರ್ ಮಾಡೆಲ್ ಅಂತ ಕರಿತೀವಿ. ಬೋರ್ ಮಾಡೆಲ್ ಅಂತ ಕರಿತೀವಿ. ಅವರು ಹೇಳ್ಕೊಡ್ತಾರೆ ಎಲೆಕ್ಟ್ರಾನ್ಸ್ ಹೇಗೆ ನ್ಯೂಕ್ಲಿಯಸ್ ಸುತ್ತುತ್ತಾ ಇರುತ್ತೆ ಅಂತ. ಸರಿನಾ. ಇದಿಷ್ಟು ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟು ಯಾರೋ ರುಥರ್ಫೋರ್ಡ್ ಮಾಡಾದ್ಮೇಲೆ ಈ ರುಥರ್ಫೋರ್ಡ್ ಮಾಡ್ತಾರೆ. ಈ ರುಥರ್ಫೋರ್ಡ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಆದಮೇಲೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಓಕೆನಾ. ಅದನ್ನು ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್ ಅಂತ ಕರಿತೀವಿ. ಅವರೊಂದು ಹೊಸ ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾರೆ. ಅದರೊಳಗೆ ಆಟಮ್ ಒಂದು ಸ್ಮಾಲ್ ಡೆನ್ಸ್ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಅಟ್ ದ ಸೆಂಟರ್. ಮುಂಚೆ ಏನು ಹೇಳಿದ್ರು, ಆಟಮ್ ಅದು ನ್ಯೂಕ್ಲಿಯಸ್ಸು, ಆಟಮ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ ಅಂತ ಅದನ್ನು ಹೇಳ್ತಾರೆ. ಎಲ್ಲ ಆಟಮ್ಗಳು ಏನಿರುತ್ತೆ ಸೆಂಟರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಎಲೆಕ್ಟ್ರಾನ್ಸ್ ಮೂವ್ ಅರೌಂಡ್ ದ ನ್ಯೂಕ್ಲಿಯಸ್ ಬಿಕಾಸ್ ಮಾಡೆಲ್ ಫೋಕಸಸ್ ಆನ್ ದ ನ್ಯೂಕ್ಲಿಯಸ್. ಇಟ್ ಈಸ್ ಕಾಲ್ಡ್ ದ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್. ಈ ಒಂದು ಮಾಡೆಲ್ ಏನು ಮಾಡ್ತಾರೆ ಅಂತಂದರೆ, ಅವ್ರು ಇದಾದ್ಮೇಲೆ ಇನ್ನೊಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾರೆ, ಯಾರೋ ರುಥರ್ಫೋರ್ಡ್ ಅವರು. ಸರಿನಾ. ಅದರಲ್ಲಿ ಅವ್ರು ಜಾಸ್ತಿ ಏನರ ಮೇಲೆ ಫೋಕಸ್ ಮಾಡಿರ್ತಾರೆ ಅಂದರೆ ನ್ಯೂಕ್ಲಿಯಸ್ ಮೇಲೆ ಫೋಕಸ್ ಮಾಡಿರ್ತಾರೆ. ಸರಿನಾ. ಅದಕ್ಕೋಸ್ಕರ ಆ ನ್ಯೂಕ್ಲಿಯಸ್ ಆ ಒಂದು ಮಾಡೆಲ್ ನಾವೇನಂತ ಕರಿತೀವಿ ಅಂದರೆ ನ್ಯೂಕ್ಲಿಯರ್ ಮಾಡೆಲ್ ಆಫ್ ದ ಆಟಮ್ ಅಂತ ನಾವು ಕರಿತೀವಿ. ಎಕ್ಸಾಮಲ್ಲಿ ನಾನು ಇವಾಗ ಏನು ಸ್ಟೋರಿ ಹೇಳ್ತಿದ್ದೀನಿ ಅದನ್ನ ಯಾವುದೂ ಕೇಳಲ್ಲ. ಎಕ್ಸಾಮಲ್ಲಿ ನಾನು ಏನು ಹೇಳ್ತೀನಿ ಅದನ್ನು ಮಾತ್ರ ಓದಿ ಜಸ್ಟ್ ನೀವು ಡ್ರಾಬ್ಯಾಕ್ಸ್ನ ತಿಳ್ಕೊಳ್ಳಿ. ಸರಿನಾ. ಡ್ರಾಬ್ಯಾಕ್ಸ್ನ ತಿಳ್ಕೊಳ್ಳಿ. ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟು ಕೆಲವೊಂದು ಪಾಸ್ ಆಗುತ್ತೆ, ಕೆಲವೊಂದು ಡೈರೆಕ್ಷನ್ಸ್ ಚೇಂಜ್ ಆಗುತ್ತೆ, ಕೆಲವೊಂದು ರಿಬೌಂಡ್ ಆಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ಒಳಗಡೆ ಸೆಂಟ್ರಲಲ್ಲಿ ನ್ಯೂಕ್ಲಿಯಸ್ ಇರುತ್ತೆ ಅಂತ. ಇದಿಷ್ಟು ಮಾತ್ರ ತಿಳ್ಕೊಳ್ಳಿ. ಬಟ್ ಈ ಥರ ಒಂದು ನನಗೆ ಸ್ಟೋರಿಯಾಗಿ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ನಿಮಗೆ ಈ ಒಂದು ಸ್ಟೋರಿ ಮುಖಾಂತರ ಹೇಳ್ತಿದ್ದೀನಿ. ಸರಿನಾ. ಮತ್ತು ಈ ಒಂದು ಮಾಡೆಲ್ನ ನ್ಯೂಕ್ಲಿಯರ್ ಮಾಡೆಲ್ ಅಂತಲೂ ಕರೀತಾರೆ ಅಥವಾ ಪ್ಲಾನೆಟರಿ ಮಾಡೆಲ್ ಅಂತಲೂ ಇದನ್ನು ಕರೀತಾರೆ. ಈಗ 4ನೇ ಸಿದ್ಧಾಂತ ಮತ್ತು ಲಾಸ್ಟ್ನೇ ಸಿದ್ಧಾಂತ ಅನ್ಬೋದು. ಇದನ್ನು ಬೋರ್ಸ್ ಅಟಾಮಿಕ್ ಮಾಡೆಲ್ ಅಂತ ಕರಿತೀವಿ. ಈ ಬೋರ್ ಅನ್ನೋ ಯಾರು, ನೀಲ್ಸ್ ಬೋರ್ ಅಂತ ಕರಿತೀವಿ. ಅವರೊಬ್ಬರು ಸೈಂಟಿಸ್ಟು. ಓಕೆನಾ. ಈ ಸೈಂಟಿಸ್ಟ್ ಏನು ಮಾಡ್ತಾರಪ್ಪ ಅಂತಂದರೆ, ನಾನು ಮುಂಚೆ ಹೇಳಿದೆ ರುಥರ್ಫೋರ್ಡ್ ಮಾಡೆಲಲ್ಲಿ ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ ಸುತ್ತುತ್ತಾ ಇರುತ್ತೆ ಅಂತ. ಬಟ್ ರುಥರ್ಫೋರ್ಡ್ ಅವರು ಫೇಲ್ ಆಗಿರ್ತಾರೆ. ಯಾಕೆ? ಎಲೆಕ್ಟ್ರಾನ್ಸ್ ಯಾವೊಂದು ಆರ್ಬಿಟಲ್ಲಿ ಅಥವಾ ಯಾವೊಂದು ಸರ್ಕ್ಯುಲರ್ ಪಾತಲ್ಲಿ ಸುತ್ತುತ್ತಾ ಇರುತ್ತೆ ಅಂತ ಹೇಳಿರಲ್ಲ. ಬಟ್ ಬೋರ್ ಅನ್ನೋರು ಯಾರು, ಆ ಒಂದು ಸೈಂಟಿಸ್ಟ್ ಏನು ಮಾಡ್ತಾರೆ, ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ ಸುತ್ತ ಯಾವೊಂದು ಫಿಕ್ಸ್ಡ್ ಸರ್ಕ್ಯುಲರ್ ಪಾತಲ್ಲಿ ಹೋಗ್ತಿದೆ ಅಂದರೆ ರನ್ ಆಗ್ತಿದೆ, ಸುತ್ತುತ್ತಾ ಇರುತ್ತೆ ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅವರೊಂದು ಶೆಲ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಶೆಲ್ಸ್ ಅಂತ ಕರಿತೀವಿ. ಇದು ನೋಡಿ, ಇವಾಗ ಇದು ನ್ಯೂಕ್ಲಿಯಸ್ ಅಂತ ಅನ್ಕೊಳ್ಳಿ. ಓಕೆನಾ. ಇದು ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಸುತ್ತ ಎಷ್ಟೊಂದು ಸರ್ಕಲ್ ಅಂದರೆ ಆರ್ಬಿಟ್ಸ್ ಇದೆ ಅಲ್ವಾ. ಈ ಆರ್ಬಿಟ್ಸ್ನವರು ಒಂದೊಂದು ಆರ್ಬಿಟ್ನ ಒಂದೊಂದಾಗಿ ನೇಮ್ ಮಾಡ್ತಾರೆ. ಅದನ್ನು KLMN ಅಂತ ಕರೀತಾರೆ. ಓಕೆನಾ. ಕೆ ಅನ್ನೋದು ಮೊದಲನೇ ಶೆಲ್ಲು, ಎಲ್ ಅನ್ನೋದು 2ನೇ ಶೆಲ್ಲು, ಎಮ್ ಅನ್ನೋದು 3ನೇ ಶೆಲ್, ಎನ್ ಅನ್ನೋದು 4ನೇ ಶೆಲ್. ಈ ಒಂದು ಆರ್ಬಿಟಿಂದ 2ನೇ ಆರ್ಬಿಟ್ಗೆ ಹೋದಾಗ ಎಲೆಕ್ಟ್ರಾನ್ಸ್ನ ಎನರ್ಜಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಈ 2ನಿಂದ 3 ಹೋದರೆ ಇನ್ನೂ ಜಾಸ್ತಿ ಆಗುತ್ತೆ. 3ರಿಂದ 4ನೇದಕ್ಕೆ ಹೋದರೆ ಎಲೆಕ್ಟ್ರಾನ್ಸ್ ಎನರ್ಜಿ ಏನಾಗುತ್ತೆ, ಅದಕ್ಕಿಂತ ಇನ್ನೂ ಜಾಸ್ತಿ ಆಗುತ್ತೆ. ಇವರು ಬೋರಾನ್ ಮಾಡೆಲ್ ಪ್ರಕಾರ ನೋಡಿದ್ರೆ ಇವರು ಸರ್ಟನ್ ರೂಲ್ಸ್ನ ಕೊಡ್ತಾರೆ. ರೂಲ್ ನಂಬರ್ 1 ಏನಂದರೆ, ಎಲೆಕ್ಟ್ರಾನ್ಸ್ ಯಾವಾಗಲೂ ಫಿಕ್ಸ್ಡ್ ಆರ್ಬಿಟ್, ಓಕೆನಾ, KLMN ಅಂತ ಕರಿತೀವಲ್ಲ ಶೆಲ್ಲು, ಆ ಒಂದು ಆರ್ಬಿಟಲ್ಲೇ ರೊಟೇಟ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಈಗ 2ನೇ ರೂಲ್ ಏನು, ವೈಲ್ ಮೂವಿಂಗ್ ಇನ್ ಅ ಫಿಕ್ಸ್ಡ್ ಆರ್ಬಿಟ್ the electron does not lose energy, it keeps moving safely. ಮುಂಚೆ ರುಥರ್ಫೋರ್ಡ್ ಮಾಡೆಲ್ ಏನು, ಸುತ್ತುತ್ತಾ ಏನಾಗುತ್ತೆ ಅಂದಿರ್ತಾರೆ, ಎಲ್ಲ ಅಂದರೆ ಎನರ್ಜಿನ ಲೂಸ್ ಆಗುತ್ತೆ ಅಂತ ಹೇಳಿರ್ತಾರೆ. ಬಟ್ ಬೋರಾನ್ ಅವ್ರು ಏನು ಹೇಳ್ತಾರೆ, ಅದು ಯಾವಾಗ ಫಿಕ್ಸ್ಡ್ ಆರ್ಬಿಟಲ್ಲಿ ಮೂವ್ ಆಗ್ತಾ ಇರುತ್ತೆ ಅದು ತನ್ನ ಎನರ್ಜಿನ ಕಳ್ಕೊಳ್ಳಲ್ಲ, ಅದು ಆರಾಮಾಗಿ ಮೂವ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು 3ನೇ ನಿಯಮ ಅಥವಾ 3ನೇ ರೂಲ್ ಏನಂತ ಹೇಳ್ತಾರೆ ಅಂದರೆ, ಈಚ್ ಆರ್ಬಿಟ್ ಹ್ಯಾಸ್ ಡಿಫ್ರೆಂಟ್ ಎನರ್ಜಿ. ನಾನು ಹೇಳಿದೆ KLMN ಅಂತ. ಈಗ ಎಲೆಕ್ಟ್ರಾನು KL ಹೋಗ್ತಿರುತ್ತೆ, ಆಮೇಲೆ ಎಲ್ಲಿಗೆ ಹೋದರೆ ತನ್ನ ಎನರ್ಜಿ ಇನ್ಕ್ರೀಸ್ ಆಗಿರುತ್ತೆ. ಓಕೆನಾ. ಎಲ್ಲ ಒಂದು ಶೆಲ್ಸಲ್ಲೂ ಕೂಡ ಡಿಫ್ರೆಂಟ್ ಆದ ಒಂದು ಎನರ್ಜಿ ಶಕ್ತಿಯನ್ನು ಹೊಂದಿರುತ್ತೆ. ಓಕೆನಾ. ಈಗ K ಶೆಲ್ಲಲ್ಲಿ ಲೋಯೆಸ್ಟ್ ಎನರ್ಜಿ ಇರುತ್ತೆ. ಓಕೆನಾ, ಅಂದರೆ ಕಡಿಮೆ ಎನರ್ಜಿ. L ಶೆಲ್ಲಲ್ಲಿ ಅದಕ್ಕಿಂತ ಜಾಸ್ತಿ ಎನರ್ಜಿ. M ಶೆಲ್ಲಲ್ಲಿ ಎಲ್ಗಿಂತನೂ ಜಾಸ್ತಿ ಎನರ್ಜಿ. N ಶೆಲ್ಲಲ್ಲಿ ಜಾಸ್ತಿ ಎನರ್ಜಿ ಎಲ್ಲಿರುತ್ತೆ ಅಂದರೆ N ಶೆಲ್ಲಲ್ಲಿ ಅದು ಅತ್ಯಧಿಕ ಶಕ್ತಿಯನ್ನು ಹೊಂದಿರುತ್ತದೆ. ಓಕೆನಾ. ಈಗ ರೂಲ್ ನಂಬರ್ 4 ನೋಡಿದ್ರೆ, when an electron absorbs energy,
ಯಾವಾಗ ಎಲೆಕ್ಟ್ರಾನ್ಸ್ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ ಅದು ಹೈಯರ್ ಆರ್ಬಿಟ್ ಅಂದರೆ ಲೋವರ್ ಆರ್ಬಿಟ್ ಇಂದ ಏನಾಗುತ್ತೆ ಹೈಯರ್ ಆರ್ಬಿಟ್ಗೆ ಅದು ಜಂಪ್ ಆಗ್ಬಿಡುತ್ತೆ. ಓಕೆನಾ, ಇಟ್ ಜಂಪ್ಸ್ ಟು ದ ಹೈಯರ್ ಆರ್ಬಿಟ್ ವೆನ್ ಇಟ್ ಲೂಸಸ್ ಎನರ್ಜಿ. ಯಾವಾಗ ಅಥವಾ ಎನರ್ಜಿ ಕಡಿಮೆ ಆಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಎನ್ ಶೆಲ್ ಅಲ್ಲಿ ಇರುತ್ತೆ, ಎನ್ ಶೆಲ್ ಅಲ್ಲಿ ಇದ್ದಾಗ ಏನಾಗುತ್ತೆ ಅದಕ್ಕೆ ಜಾಸ್ತಿ ಎನರ್ಜಿ ಇರುತ್ತೆ. ಯಾವಾಗ ಅದು ಎನರ್ಜಿ ಕಡಿಮೆ ಆಗ್ಬಿಡುತ್ತೆ ಅದು ಕೆ ಶೆಲ್ ಗಂಟನೂ ಬಂದ್ಬಿಡುತ್ತೆ. ಓಕೆನಾ, ಸೊ ಈ ಬೋರ್ಸ್ ಮಾಡೆಲ್ ಏನ್ ಹೇಳ್ತಾರೆ ಅಂತಂದ್ರೆ ಎಲೆಕ್ಟ್ರಾನ್ಸು ಒಂದು ಸರ್ಕ್ಯುಲರ್ ಪಾತಲ್ಲಿ ಸುತ್ತುತ್ತಾ ಇರುತ್ತೆ, ಅದನ್ನ KLMN ಅಂತ ಕರಿತೀವಿ. ಓಕೆನಾ, ಈ KLMN ಶೆಲ್ನ ನಾವು ಏನಂತ ಕ್ಲಾಸಿಫೈ ಮಾಡ್ತೀವಿ ಅಂದ್ರೆ ಈಗಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಎಲೆಕ್ಟ್ರಾನಿಕ್ ವಿನ್ಯಾಸ ಅಂತ ಏನ್ ಕರಿತೀವಿ ಅಲ್ವಾ, ಅದನ್ನ KLMN ಶೆಲ್ಸ್ ಆಗಿ ಬೋರಾನ್ ಅವರು ಡಿಸ್ಕವರ್ ಮಾಡಿರ್ತಾರೆ. ಹೇಗೆ ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ನ ಒಂದು ಸರ್ಕ್ಯುಲರ್ ಪಾತಲ್ಲಿ ರೊಟೇಟ್ ಆಗ್ತಾ ಇರುತ್ತೋ, ಎಲೆಕ್ಟ್ರಾನ್ ಚಾರ್ಜಸ್ ಎಷ್ಟಿರುತ್ತೋ ಅದನ್ನು ಐಡೆಂಟಿಫೈ ಮಾಡೋದೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸರಿನಾ, ಈಗ ಶೆಲ್ಸ್ನ KLMN ಅಂತ ಕರಿತೀವಿ. ಈಗ ಮೊದಲನೇ ಶೆಲ್ನ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಅಂತಂದರೆ 2 ಇರುತ್ತೆ. ಓಕೆನಾ, ಎಲ್ ಶೆಲ್ದು ಎಷ್ಟಿರುತ್ತೆ 8 ಇರುತ್ತೆ, ಎಮ್ ಶೆಲ್ದು 18, ಎನ್ ಶೆಲ್ದು 32. ಸರಿನಾ, ಇದಿಷ್ಟು ಅದರ ಎನರ್ಜಿ ಅಂದರೆ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಎಷ್ಟು ಹೊಂದಿರ್ಬೋದು ಆ ಒಂದು ಶೆಲ್ಲಲ್ಲಿ ಅಂತ. ಈಗ ಇದಕ್ಕೊಂದು ಫಾರ್ಮುಲಾ ಕೇಳ್ತಾರೆ ನಿಮಗೆ. ಫಾರ್ಮುಲಾನ ಡೈರೆಕ್ಟ್ ಗ್ರೂಪ್ ಡಿ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ. ಫಾರ್ಮುಲಾ ಏನಂದರೆ 2 × n² ಅಂತ. ಓಕೆನಾ, 2 × n². ಎನ್ ಅಂದರೆ ಏನು, ಶೆಲ್ ನಂಬರ್ನ ನಾವು ಅಲ್ಲಿ ಬರಿತೀವಿ. ನೋಡಿ ಈಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ 2 × n². ಎನ್ ಅಂದರೆ ಏನು, ಶೆಲ್ ನಂಬರ್ನ. ಈಗ ಎಲ್ ಶೆಲ್ ಅಂತ ತಗೊಳ್ಳಿ, 2 × ಎಲ್ ಶೆಲ್ ನಂಬರ್ ಎಷ್ಟು ಅಂತಂದರೆ 2 ಸ್ಕ್ವೇರ್ ಅಂತ, n² ಅಲ್ವಾ. 2 × 2 ಎಷ್ಟು, 2² ಎಷ್ಟು 4, 2 × 2 = 8. ಸೊ ಎಷ್ಟು ಎಲೆಕ್ಟ್ರಾನ್ಸ್, ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ 8 ಎಲೆಕ್ಟ್ರಾನ್ಸ್ ಹೊಂದಿರುತ್ತೆ. ಸೊ ಅದಕ್ಕೆ ಅದನ್ನು ಫಾರ್ಮುಲಾ ಆಗಿರುತ್ತೆ. ಈಗ ಹೇಗೆ ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತಂದರೆ ರೂಲ್ ನಂಬರ್ 1 ಅಂದರೆ 1ನೇ ರೂಲಲ್ಲಿ ಕೆ ಶೆಲ್ ಇಸ್ ಫಿಲ್ಡ್ ಫಸ್ಟ್. ಮೊದಲನೇದಾಗಿ ಈಗ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತೈತೆ ಅಂದರೆ ಮೊದಲನೇದಾಗಿ ಕೆ ಶೆಲ್ ಫಿಲ್ ಆಗುತ್ತೆ, ಅದಾದಮೇಲೆ ನೆಕ್ಸ್ಟು ಎಲ್ ಶೆಲ್ಗೆ ಹೋಗುತ್ತೆ, ಎಲ್ ಶೆಲ್ ಫಿಲ್ ಆದಮೇಲೆ ಎಮ್ ಶೆಲ್ಗೆ ಹೋಗುತ್ತೆ, ಎಮ್ ಶೆಲ್ ಫಿಲ್ ಆದಮೇಲೆ ಏನಾಗುತ್ತೆ ಲಾಸ್ಟ್ ಔಟರ್ ಮೋಸ್ಟ್ ಶೆಲ್ ಅಂತ ಕರಿತೀವಿ, ಅದನ್ನು ವೇಲೆನ್ಸಿ ಶೆಲ್ ಅಂತಲೂ ಕರಿತೀವಿ. ಅದರೊಳಗೆ ಮ್ಯಾಕ್ಸಿಮಮ್ ಎಷ್ಟು ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸ್ ಫಾರ್ ದ ಫಸ್ಟ್ 20 ಎಲಿಮೆಂಟ್ಸ್. ಫಸ್ಟ್ 20 ಎಲಿಮೆಂಟ್ಸ್ಗೆ ಏನಾಗುತ್ತೆ 8 ಎಲೆಕ್ಟ್ರಾನ್ಸ್ ಕೂಡ ಅದು ಹೊಂದಿರುತ್ತೆ. ನಾವು ಫಸ್ಟ್ 20 ಎಲಿಮೆಂಟ್ಸ್ ನಮಗೆ ಗೊತ್ತಿರಬೇಕು ಸೈನ್ಸ್ ಸ್ಟೂಡೆಂಟ್ಸ್ ಆಗಿ. ಓಕೆನಾ, ಸೊ ಇದು ಹೇಗೆ ಹೋಗುತ್ತೆ ಅಂತ ಕೇಳ್ತಾರೆ. ಬಟ್ ಇವೆಲ್ಲ ಏನು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇಲ್ಲ. ಎಕ್ಸಾಮ್ಗೆ ಇಂಪಾರ್ಟೆಂಟ್ 2 × n² ಅಂತ ಕರಿತೀವಿ. ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೇನು, ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಹೇಗೆ ಅರೇಂಜ್ ಆಗಿರುತ್ತೆ ಅದನ್ನು ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಫಾರ್ಮುಲಾ 2n². ಓಕೆನಾ, ಕೆ ಶೆಲ್ಗೆ ಎಷ್ಟು ಕೆಪಾಸಿಟಿ ಇರುತ್ತೆ ಎಲೆಕ್ಟ್ರಾನ್ಸ್ ಹೋಲ್ಡ್ ಮಾಡೋಕ್ಕೆ, 2 ಕೆಪಾಸಿಟಿ ಇರುತ್ತೆ. ಎಲ್ ಶೆಲ್ನಲ್ಲಿ 8 ಎಲೆಕ್ಟ್ರಾನ್ಸ್ ಇರ್ಬೋದು, ಎಮ್ ಶೆಲ್ಲಲ್ಲಿ 18, ಎನ್ ಶೆಲ್ಲಲ್ಲಿ 32. ಫಸ್ಟ್ ಶೆಲ್ ಫಿಲ್ ಆಗುತ್ತೆ ಅಂದರೆ ಕೆ ಶೆಲ್ ಫಿಲ್ ಆಗುತ್ತೆ, ಆದಮೇಲೆ ಎಲ್ ಎಮ್ ಎನ್ ಒಂದೇ ಆರ್ಡರಲ್ಲಿ ಅದು ಹೋಗುತ್ತೆ. ಸರಿನಾ, ಸೊ ಈಗ ಎಲ್ಲ ನೋಡೋದಾದರೆ ಜಾನ್ ಡಾಲ್ಟನ್ ಏನು ಕೊಡ್ತಾರೆ, ಅಟಾಮಿಕ್ ಥಿಯರಿನ ಕೊಡ್ತಾರೆ. ಓಕೆನಾ, ಅವ್ರು ಏನು ಹೇಳ್ತಾರೆ, ಅಟಾಮ್ ಇಸ್ ಅ ಸಾಲಿಡ್ ಬಾಲ್ ಅಥವಾ ಸಾಲಿಡ್ ಸ್ಪಿಯರ್ ಮಾಡೆಲ್ ಅಂತ ಕರಿತಾರೆ. ಅಟಾಮ್ನ ಕ್ರಿಯೇಟು ಮಾಡೋಕ್ಕಾಗಲ್ಲ, ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಅಟಾಮ್ಗೆ ಎಲ್ಲದಕ್ಕೂ ಸೇಮ್ ಪ್ರಾಪರ್ಟೀಸ್ ಇರುತ್ತೆ ಅಂತ ಅವರು ಹೇಳ್ತಾರೆ. ಈಗ ಜೆ ಥಾಮ್ಸನ್ ಅವರು ಏನು ಹೇಳ್ತಾರೆ ಅಂದರೆ, ಅವರು ವಾಟರ್ ಮಿಲನ್ನ ತೊಗೊಳ್ತಾರೆ, ರೆಡ್ ಕಲರ್ ಪಾರ್ಟ್ ಇರೋದನ್ನ ಕಲಂಗಡಿಯಲ್ಲಿ ರೆಡ್ ಕಲರ್ ಪಾರ್ಟಿನ ಪಾಸಿಟಿವ್ಲಿ ಚಾರ್ಜ್ ಅಂತಾರೆ, ಅದು ಮತ್ತೆ ಕಪ್ಪು ಬೀಜಗಳನ್ನ ನೆಗೆಟಿವ್ಲಿ ಚಾರ್ಜ್ ಅಂತ ಕರೀತಾರೆ. ಸೊ ಅವ್ರು ಏನು ಹೇಳ್ತಾರೆ, ಆಟಮ್ ಒಂದು ನ್ಯೂಟ್ರಲಿ ಚಾರ್ಜ್ ಪಾರ್ಟಿಕಲ್ ಅಂತ ಕರೀತಾರೆ, ಯಾಕಂದರೆ ಪಾಸಿಟಿವ್ ಅಷ್ಟೇ ಇರುತ್ತೆ, ನೆಗೆಟಿವ್ ಅಷ್ಟೇ ಇದೆ ಅಂತ. ಬಟ್ ಅವರು ಒಂದು ಕೊಟ್ಟಿರೋಂಥ ಒಂದು ಸಿದ್ಧಾಂತ ಫೇಲ್ ಆಗುತ್ತೆ. ಆಮೇಲೆ ರುತರ್ಫೋರ್ಡ್ ಅವ್ರು ಬಂದು ಅವರ ಒಂದು ಸಿದ್ಧಾಂತನ ಕೊಡ್ತಾರೆ. ಅವರ ಒಂದು ಸಿದ್ಧಾಂತನ ನ್ಯೂಕ್ಲಿಯರ್ ಮಾಡೆಲ್ ಅಂತ ಕರಿತೀವಿ. ಯಾಕೆ ಅಂದರೆ ಆಟಮ್ ಒಳಗಡೆ ನ್ಯೂಕ್ಲಿಯಸ್ ಐತೆ ಅಂತ ಅವರು ಐಡೆಂಟಿಫೈ ಮಾಡ್ತಾರೆ. ಇದನ್ನು ಹೇಗೆ ಐಡೆಂಟಿಫೈ ಮಾಡ್ತಾರಪ್ಪ ಅಂತಂದರೆ ಒಂದು ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ನ ಇವರು ಯೂಸ್ ಮಾಡಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಆಮೇಲೆ ನೀಲ್ಸ್ ಬೋರ್ ಬಂದ್ಬಿಟ್ಟು ಎಲೆಕ್ಟ್ರಾನ್ಸ್ ಹೇಗೆ ಆಟಮ್ಸ್ ಸುತ್ತುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆನಾ, ಸೊ ಇದಿಷ್ಟು ಆಟಮ್ ಬಗ್ಗೆ, ಆಟಮ್ ಒಳಗಡೆ ಹೇಗಿರುತ್ತೆ ಅಂತ. ನನಗೆ ಗೊತ್ತು ನಿಮಗೆ ಅರ್ಥ ಆಗಿರಲ್ಲ ಅಂತ. ಇನ್ ಕೇಸ್ ನಿಮಗೆ ಅರ್ಥ ಆಗಿಲ್ಲ ಅಂತ ಅಂದರೆ ನಾನು ರಿಕ್ವೆಸ್ಟ್ ಮಾಡೋದು ಮತ್ತೆ ನೀವು ಈ ವಿಡಿಯೋನ ಇನ್ನೊಂದ್ಸಲಿ ನೋಡಿ ಅಂತ. 2x ಅಥವಾ 1.5 ವೀಡಿಯೋಸ್ ಎಕ್ಸ್ ಇಟ್ಕೊಂಡು ವಿಡಿಯೋನ ನೋಡಿ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ನೀವು ಒಂದ್ಸಲಿ ಅರ್ಥ ಮಾಡ್ಕೊಬಿಟ್ರೆ ಸಾಕು, ಇನ್ನು ಯಾವುದೇ ಕಾರಣಕ್ಕೂ ನೀವು ಮತ್ತೆ ನೀವು ಒಂದ್ಸಲಿ ಅರ್ಥ ಮಾಡ್ಕೊಂಡು ಒಂದ್ಸಲಿ ಓದ್ಬಿಟ್ರೆ ನಿಮ್ಗೆ ಇದ್ರಷ್ಟು ಈಸಿಯೆಸ್ಟ್ ಟಾಪಿಕ್ ಇನ್ಯಾವುದೂ ಇರಲ್ಲ. ಸರಿನಾ, ಸೊ ನನ್ನ ಕಡೆಯಿಂದ ಎಷ್ಟು ಈಸಿಯಾಗಿ ಅರ್ಥ ಮಾಡಿಸ್ಬೇಕು ಅಷ್ಟು ಈಸಿಯಾಗಿ ಅರ್ಥ ಮಾಡಿಸಿದ್ದೀನಿ. ಸೊ ಥ್ಯಾಂಕ್ ಯು ಎವ್ರಿವನ್. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿಗೆ ಇಷ್ಟು ಸಾಕು. ಮುಂದಿನ ಕ್ಲಾಸಲ್ಲಿ ನಾವು ಈ ಆಟಮ್ಸ್ ಒಳಗಡೆ ಸ್ಟ್ರಕ್ಚರ್ ಹೇಗಿರುತ್ತೆ ಅದ್ರ ಬಗ್ಗೆ ಎಲ್ಲ ನಾವು ಇನ್ನೂ ಡಿಸ್ಕಸ್ ಮಾಡೋಣ. ಓಕೆನಾ, ನಿಮಗೆ ಮೆಜಾರಿಟಿ ಒಂದು
ಕೆಮಿಸ್ಟ್ರಿಯಿಂದ ಹೆಚ್ಚು ಬರೋವಂಥ ಒಂದು ಟಾಪಿಕ್ ಯಾವುದಪ್ಪ ಅಂದರೆ ರುಥರ್ಫರ್ಡ್ ಅರ್ನೆಸ್ಟ್ ಮಾಡೆಲ್. ನೆನ್ಪಿಟ್ಕೊಳ್ಳಿ, ಅದ್ರ ಮೇಲೆ ನಿಮಗೆ ಕಂಪ್ಲೀಟ್ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.